ಸಮಾಚಾರ? ನನಗಿಂತ ಮುಂಚೆ ಬಂದು ಏನೋ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಲಿಂಬೆಹಣ್ಣೊಳಗೆ ಬೀಜ ಇತ್ತು ಅದು ತೆಗಿತಾ ಇದೀನಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಾ. ಹಂಗಲ್ಲ ಕಣೆ, ಆಕ್ಚುಲಿ ನಿಂಗೆ ಇವತ್ತೊಂದು ಸ್ಪೆಷಲ್ ಆಗಿರೋ ಸ್ನಾಕ್ ಹೇಳ್ಕೊಡ್ತೀನಿ. ಯಾವಾಗ್ಲೂ ಯೂಶಲಿ ಎಲ್ಲರೂ ಆಚೆ ಹೋಗಿ ತಿನ್ಕೊಂಡ್ ಬರ್ತಾರೆ, ಪ್ರೊಸೀಜರ್ ಜಾಸ್ತಿ ಅಂತ. ನಾನು ಸಿಂಪಲ್ ಆಗಿ ಮನೇಲಿ ಮಾಡೋಂಥದ್ದು ಹೇಳ್ಕೊಡ್ತೀನಿ ಇವತ್ತು. ಅಂಥದ್ದೇನ್ ಸ್ಪೆಷಲ್ ಆಗಿ ಸ್ನಾಕ್ ಮಾಡ್ತಿದ್ಯಾ? ಎಲ್ಲಾರ್ಗು ಆಲ್ ಟೈಮ್ ಫೇವ್ರೇಟ್ ಇದು. ಯಾವ್ದು ಅಂತ ಹೇಳ್ಬಿಡಮ್ಮ. ಸಮೋಸ ಹೇಳ್ಕೊಡ್ತೀನಿ. ಅಯ್ಯಯ್ಯೋ, ನಾನ್ ವೆಲ್ಕಮ್ ಹೇಳಿಲ್ಲ. ಇರಮ್ಮ ಒಂದ್ ನಿಮಿಷ. ಹೇಳ್ಕೊ. ಪ್ರತಿಮಾ ಮಾಡೋ ಕೆಲಸ ಒಂದೊಂದಲ್ಲಪ್ಪ. ಹಾಯ್, ಹಲೋ ಅಂಡ್ ನಮಸ್ತೆ. ಎಸ್ ವೀಕ್ಷಕರೇ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಪ್ರೀತಿಯ ಸ್ವಾಗತ. ಪ್ರತಿಮಾ ಅವರಿಗೂ, ಯಾಕಂದ್ರೆ ಸಮೋಸ ಮಾಡ್ತಾ ಇರೋದಕ್ಕೆ ಪ್ರೀತಿಯ ಸ್ವಾಗತ. ಈಗ ಜಾಸ್ತಿ ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ. ತುಂಬಾ ಪ್ರೊಸೀಜರ್ ಇದೆಯಾ ಇದಕ್ಕೆ? ಸ್ವಲ್ಪ ಹಿಟ್ ಕಲ್ಸ್ಕೊಳ್ಳೋದಂತೂ ಪ್ರೊಸೀಜರ್ ಇದೆ. ಸರಿ, ಶುರು ಮಾಡ್ಬಿಡೋಣಮ್ಮ. ಈಗ ಫಸ್ಟ್ ಏನೇನ್ ತಗೊಂಡಿದ್ಯಾ ಸಾಮಗ್ರಿಗಳನ್ನ ಹೇಳ್ಬಿಡು. ಇದಕ್ಕೆ ಮೈದಾ ಹಿಟ್ಟು, ಬಟಾಣಿ, ಚಿರೋಟಿ ರವೆ, ಡಾಲ್ಡಾ, ಆಲೂಗಡ್ಡೆ, ಬೇಸಿರ ಆಲೂಗಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಲಿಂಬೆಹಣ್ಣು, ಅರಿಶಿನ, ಗರಂ ಮಸಾಲ ಹಾಗೂ ಹಸಿಮೆಣಸಿನ್ಕಾಯಿ. ಮತ್ ಮೇನ್ ನಮ್ ಲೀಡರ್ ಎಣ್ಣೆ. ಲೀಡರ್ ಆಫ್ ದ ರೆಸಿಪಿ. ಎಸ್. ಓಕೆ, ಆದ್ರೆ ಪಕ್ಕದಲ್ಲೇನೋ ಒಂದು ಚಾಕು ಇಟ್ಕೊಂಡಿದ್ಯಾ? ಯಾರ್ಗೆ? ಚುಚ್ಚಕ್ಕೆ. ಯಾರ್ಗೆ? ನಿಂಗೆ. ಆಹಾ, ಈಗ ಜಾಸ್ತಿ ಮಾತು ಬೇಡ, ಕೆಲಸ ಜಾಸ್ತಿ, ಮಾತು ಕಡಿಮೆ ಮಾಡ್ಬಿಡ. ಯಾರ್ ಮಾತಾಡ್ತಾ ಇರೋದು? ಆಯ್ತು, ಇವಾಗ ನಾನ್ ಜಾಸ್ತಿ ಮಾತಾಡೋಣ. ಇವಾಗ ಶುರು ಮಾಡೋಣ. ಶುರು ಮಾಡು. ಸೈಲೆಂಟ್ ಆಗಿ ಶುರು ಮಾಡು. ಆಯ್ತು. ಈಗ ಮೊದ್ಲಿಗೆ ನಾವು ಹಿಟ್ಟನ್ನು ಕಲ್ಸ್ಕೊಂಡ್ಬಿಡೋಣ. ಈಗ ಸಮೋಸಾಗ್ ಬೇಕಾಗಿರೋ ಹಿಟ್ಟನ್ನ ನಾವು ಕಲ್ಸ್ಕೊಂಡು ಅದು ಒಂದು 1/4 ಗಂಟೆ ನೆನಿಬೇಕದು. ಹೌದು. ಓಕೆ, ಹಿಟ್ಟು ಕಲ್ಸ್ಕೊಂಡು ಆಮೇಲೆ ಈ ಕಡೆ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಈಗ 1 ಬಟ್ಲು ಮೈದಾ ಹಾಕ್ಬಿಡ್ತೀನಿ. 1 ಬಟ್ಲು ಮೈದಾ ಹಾಕೊಂಡ್ರೆ 1 ಚಮಚ ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಚಿರೋಟಿ ರವೆ. ಓಕೆ, ಈಗ ನಾನು ಹಿಂಗ್ ಸ್ವಲ್ಪ ಕಲ್ಸಿ ತೋರಿಸ್ತೀನಿ. ಅಂದ್ರೆ ಅಳತೆ 1 ಬಟ್ಲಿಗಾಗಷ್ಟು. ಓಕೆ, ಸೊ 1 ಸ್ಪೂನ್ ಆಗಷ್ಟು ಚಿರೋಟಿ ರವೆ. ಸರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಡಾಲ್ಡಾ ಹಾಕೋದು ಏನಕ್ಕೆ ಅಂದ್ರೆ ತುಪ್ಪ ಹಾಕ್ತಾರೆ, ಬಟ್ ಡಾಲ್ಡಾ ಹಾಕಿದ್ರೆ ಕ್ರಿಸ್ಪ್ನೆಸ್ ಚೆನ್ನಾಗಿ ಬರುತ್ತೆ. ಓಕೆ, ಸೊ 1 ಚಮಚ ಆಗಷ್ಟು ಡಾಲ್ಡಾ. ಸರಿ, ಇದನ್ನ ಗಟ್ಟಿಗೆ ಕಲ್ಸಿಟ್ಕೋಬೇಕು. ನೀರ್ ಹಾಕಲ್ವಾ? ನೀರ್ ಹಾಕ್ಬೇಕು, ಕಾಮನ್ ಸೆನ್ಸ್ ಎಲ್ಲರಿಗೂ ಇದೆ. ಏನಂದ್ರೆ ಕಲ್ಸ್ಬೇಕಾದ್ರೆ ಗಟ್ಟಿಯಾಗಿ ಕಲ್ಸ್ಬೇಕು ಅಂತ ಹೇಳಿದ್ ನಾನು. ಟೀಚರ್ ಹ್ಯಾಸ್ ಟು ಬಿ ವೆರಿ ಸ್ಟ್ರಿಕ್ಟ್. ಡು ಯು ಅಂಡರ್ಸ್ಟ್ಯಾಂಡ್? ಈಗ ಚೆನ್ನಾಗಿ ಇದನ್ನ ಏನ್ ಮಾಡ್ಕೋಬೇಕು, ಈ ತರ ಮಾಡ್ಕೋಬೇಕು. ಇದಕ್ಕೆ ಚಿರೋಟಿ ರವೆ ಹಾಕೋದು ಏನಕ್ಕೆ ಅಂತಂದ್ರೆ ನಾವು ಲಡ್ಸ್ಕೊಂಡಾಗ ಅದು ಒಂದು ಸ್ಟಿಫ್ನೆಸ್ ಬರಬೇಕು. ಅದಕ್ಕೋಸ್ಕರ 1 ಚಮಚ ಆಗಷ್ಟು ಚಿರೋಟಿ ರವೆ. ಈಗ ಮೈದಾ ಹಿಟ್ಟು ತುಂಬಾ ನಾರಿನಂಶ ಅಲ್ವಾ, ಲಡ್ಸಿದ್ರು ಅದೊಂಥರ ಇಟ್ ಕಮ್ಸ್ ಬ್ಯಾಕ್ ಟು ಇಟ್ಸ್ ಪೊಸಿಷನ್ ಒಂಥರ. ಈಗ ನೀರ್ ಹಾಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು, ನೋಡ್ಕೊಂಡು ಕಲ್ಸ್ಕೋಬೇಕಿನ್ನ. ಈಗ ಒಂಚೂರು ಕಾಳು ಹಾಕೊಂಡು ಮೇಲಿಂದ ಚೆನ್ನಾಗಿ ನಾದ್ಕೊಳ್ಳೋಣ. ಮೊದಲು ಹಾಕೋಬಹುದು, ಇಲ್ಲಾಂದ್ರೆ ಲಾಸ್ಟ್ ಅಲ್ಲೂ ಹಾಕೋ. ಈಗ ಇದು ಆಗಿದೆ. ಬಾಂಡ್ಲೆ ಇಡ್ತೀಯ ನೋಡು, ಕ್ಲೀನ್ ಆಗಿ ಈ ತರ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಇದು ನೆಲಿಲಿ. ಈಗ ಎಷ್ಟೊತ್ತು? ಇದು 1/4 ಗಂಟೆ ನೆನಿಬೇಕು. ಅಷ್ಟೊಳಗೆ ನಾವು ಫಿಲ್ಲಿಂಗ್ ಮಾಡ್ಕೊಂಡ್ಬಿಡೋಣ. ಸರಿ, ಸ್ಟವ್ ಆನ್ ಮಾಡ್ಬಿಡ್ಲಾ? ಹಾ, ಇದು ಪಕ್ಕಕ್ಕೆ ಇಟ್ಬಿಡೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಅಂದ್ರೆ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ. ಈಗ ಹಸಿಮೆಣಸಿನ್ಕಾಯಿ, ಸಾಸಿವೆ ಏನು ಹಾಕ್ತಿಲ್ಲ? ಏನು ಹಾಕ್ತಿಲ್ಲ, ಜೀರಿಗೆ ಸಾಸಿವೆ ಏನು ಹಾಕ್ತಾ ಇಲ್ಲ. ಈಗ 1 ಚಮಚ ಆಗಷ್ಟು ಹಸಿಮೆಣಸಿನ್ಕಾಯಿ. ಈಗ 1/2 ಚಮಚ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಬೇಯಿಸಿರುವ ಬಟಾಣಿ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಂಬ. ಹೌದಾ? ಹೌದು. ಸ್ಪ್ಯಾಚುಲಾ ನೋಡು, ನೀ ಡ್ಯಾನ್ಸ್ ಮಾಡ್ದಂಗೆ ಮಾಡ್ತಾ ಇದೆ ಅದನ್ನು ಅಲ್ಲ? ಹೌದು. ನೀ 1 ಸ್ಟೆಪ್ಪು ಕಲೀಲಿಲ್ವಲ್ಲ? ಬೇಡ, ನಾನು ಡ್ಯಾನ್ಸ್ ಮಾಡಲ್ಲ ಇದ್ರೊಳಗೆ. ಡ್ಯಾನ್ಸ್ ಬೇರೆಯವ್ರಿಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಲ್ವಾ.
ಈಗ ಆಲೂಗಡ್ಡೆ, ಬೇಯಿಸಿರುವಂತ ಆಲೂಗಡ್ಡೆ, ಇದು ಒಂದು 2 ಆಲೂಗಡ್ಡೆ ತಗೊಂಡಿದ್ದೀನಿ. ಸೊ ನೀನು ಬೇಯಿಸಿ ಮ್ಯಾಶ್ ಮಾಡಿದಾಗ ಎಷ್ಟು 1 ಕಪ್ ಆಗತ್ತೆ ಇಷ್ಟ ಆಗತ್ತೆ. ಈಗ ಚಿಟಿಕೆ ಅರಿಶಿನ ಬಣ್ಣಕ್ಕೋಸ್ಕರ. ಸರಿ. ಗರಂ ಮಸಾಲ. ಇದು ಗರಂ ಮಸಾಲ ಹಾಕ್ತಾ ಇದ್ಯಾ? ಹೌದು, ಗರಂ ಮಸಾಲ. ಅಚ್ಕಾರದ ಪುಡಿ ಹಾಕಲ್ಲ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿದೀವಲ್ಲ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದ್ರೆ ನಾವು ಫಿಲ್ಲಿಂಗಿಗೂ ಹಾಕಿದೀವಿ, ಈ ಫಿಲ್ಲಿಂಗಿಗೂ ಹಾಕ್ತಾ ಇದೀವಿ, ಆಮೇಲೆ ಹಿಟ್ಟಿಗೂ ಹಾಕಿದೀವಿ. ಸೊ ಉಪ್ಪು ನೋಡ್ಕೊಂಡು ಹಾಕೋಬೇಕಾಗತ್ತೆ. ಸೊ ಇದಿಷ್ಟು ಏನ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫಿಲ್ಲಿಂಗ್. ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಲಿಂಬೆ ಹಣ್ಣು ಸ್ವಲ್ಪ ಹುಳಿ ಬೇಕಾಗತ್ತೆ. ಓ, ಪಲ್ಯಕ್ಕೆ ಹಾಕೊಂಡ್ಬಿಡ್ತೀಯ? ಹೌದು, ಪಲ್ಯಕ್ಕೆ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಈಗ? ಹಾ, ಇದು ಮಿಕ್ಸ್ ಆಗಿದೆ. ಗ್ಯಾಸ್ ಆಫ್ ಮಾಡ್ತೀಯಾ? ಈಗ ನೋಡೋ ಹಿಟ್ಟು ನೆಂದಿದೆ. ನಾವೇನು ಸಮೋಸ ಹಿಟ್ಟು ಕಲ್ಸ್ಕೊಂಡಿದ್ವ, ಈಗ ನೆಂದಿದೆ. ಫಿಲ್ಲಿಂಗ್ ರೆಡಿ ಆಗೋ ಹೊತ್ತಿಗೆ ಅದ್ ನೆಂದಿರುತ್ತೆ. ಹೌದು. ಸೊ ಬೆಟರ್ ಫಸ್ಟ್ ಅದನ್ನ ಹಿಟ್ಟು ಕಲ್ಸ್ಕೊಂಡು ಎತ್ತಿಟ್ಬಿಡ್ಬೇಕು ಪಕ್ಕದಲ್ಲಿ. ಹೌದು, ಅದನ್ನ ಫಿಲ್ಲಿಂಗು ಇವಾಗ ಹೆಂಗೋ ರೆಡಿ ಆಗಿದೆ. ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಹೌದಾ? ಹೌದು. ಸರಿ, ಹಾಗಾದ್ರೆ ಒಂದ್ ಬಾಣ್ಲಿ ಇಟ್ಬಿಡ್ತೀಯಾ? ಗ್ಯಾಸ್ ಆನ್ ಮಾಡ್ಬಿಡು. ಅಂದ್ರೆ ಜಾಸ್ತಿ ಎಣ್ಣೆ ಹಾಕೊಳ್ಳೇಬೇಕು. ಹೌದು, ಇದಕ್ಕೆ ಜಾಸ್ತಿ ಎಣ್ಣೆ ಬೇಕೇ ಬೇಕು. ಈಗ ಈ ಹಿಟ್ಟು ನಾದ್ಕೊಂಡಿರ್ತೀವಲ್ಲ, ಏನ್ ಮಾಡೋಣ, ಚಿಕ್ಕ ಚಿಕ್ಕ ಉಂಡೆ, ಪೂರಿ ಹಿಟ್ಟಿನ ಉಂಡೆ ಎಷ್ಟು ಮಾಡ್ಕೊಳ್ತೀರೋ ಅಷ್ಟು. ಮೈದಾ ಹಿಟ್ಟು ಚೂರಿ ಡಸ್ಟ್ ಮಾಡ್ಕೋಬೇಕು. ಈಗ ಲಟಣಿಗೆ ಕೊಡ್ತೀಯಾ? ಯಾಕೆ ಲೇಟ್ ಮಾಡ್ತಿದ್ಯಲ್ಲ? ಪ್ರೊಸೀಜರ್ ಇದೆ ಇದು. ಈಗ ಇದನ್ನ ಓವಲ್ ಶೇಪ್ ಆಗಿ, ಓವಲ್ ಶೇಪ್ ಅಲ್ಲಿ ಮಾಡ್ಬೇಕಾ? ರೌಂಡ್ ಅಲ್ಲ? ರೌಂಡ್ ಅಲ್ಲ. ಇದನ್ನ ಆದಷ್ಟು ಈ ತರ, ನಾವು ಈ ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ, ಇದೇ ತರ ಮಾಡ್ತೀವಿ ಕರ್ಜಿಕಾಯಿಗೂ. ಸೊ ಆದಷ್ಟು ಈ ತರ ಮಾಡ್ಕೊ. ಈ ಮಿನಿ ಸಮೋಸ ಮಾಡ್ತಾರಲ್ಲ ಆ ತರ. ಈಗ ಏನ್ ಮಾಡ್ಬೇಕು, ಅರ್ಧ ಕಟ್ ಮಾಡ್ಕೋಬೇಕು. ಸರಿ. ಅರ್ಧ ಕಟ್ ಮಾಡ್ಬಿಟ್ಟು ಸ್ವಲ್ಪ, ಯಾಕಂದ್ರೆ ಅದು ದಪ್ಪ ಆಗತ್ತೆ, ಒಂದ್ ಸ್ವಲ್ಪ ನೀರ್ ಕೊಡ್ತೀಯಾ? ಇದಕ್ಕೊಂಚೂರು ನೀರ್ ಹಾಕು, ಸಾಕು. ಈಗೇನ್ ಮಾಡೋಣ ನೋಡು, ಇಲ್ಲಿ ಈ ಭಾಗಕ್ಕೆ ನೀರ್ ಹಾಕ್ಬೇಕು ಫಸ್ಟ್. ಹಾಕ್ಬಿಟ್ಟು ಈ ತರ ಅಂಟಿಸ್ಬೇಕು. ಕೋನ್. ಓಕೆ. ಕೋನು ಆದಷ್ಟು ಅಂಟಿರ್ಬೇಕು. ಕೋನ್. ಓಕೆ. ಈಗ ಫಿಲ್ಲಿಂಗ್. ಈ ತರ ಫಿಲ್ಲಿಂಗ್ ನ ನಾವು ಆದಷ್ಟು ಒಳಗೆ ಇನ್ಸರ್ಟ್ ಮಾಡಬೇಕು. ಅದು ಹಿಡಿಯುವಷ್ಟು ಮಾತ್ರ ಮಾಡಬೇಕು. ಸರಿ. ಈಗ ನಾವು ಕೋನ್ ಮಾಡ್ಕೊಂಡಿದೀವಿ, ಇನ್ಸರ್ಟ್ ಮಾಡಿದ್ವಿ. ಈಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಏನ್ ಮಾಡ್ಬೇಕು, ಒಂಚೂರ್ ಹಿಂಗೆ ಮಾಡ್ಕೋಬೇಕು. ಇದನ್ನ ಫುಲ್ ಈ ತರ ಕವರ್ ಮಾಡ್ಕೋಬೇಕು. ಅಲ್ಲಿ ಯಾಕೆ ಇಂಟು ಮಾಡ್ಕೊಂಡೆ? ಹೇಳ್ತೀನಿ ಏನಕ್ಕೆ ಅಂತ. ಇದು ಫುಲ್ಲು ಕವರ್ ಮಾಡ್ಕೊಂಡು ಈ ಕಡೆ ಹಿಂಗ್ ಮಾಡಿದ್ರೆ ಹಿಂಗೆ ಸಮೋಸ ತರನೇ ಬರುತ್ತೆ. ಅಂಗಡಿಯಲ್ಲೆಲ್ಲ ಇಡ್ತಾರಲ್ಲ ಸಮೋಸ, ಅದೇ ತರ. ನೀನ್ ಬ್ರೇಕ್ ತಗೋ, ನಾ ಅಷ್ಟೊಳಗೆ ಇನ್ನೊಂದ್ 2 ಮಾಡ್ಕೊಳ್ತೀನಿ. ಎಣ್ಣೆಗೆ ಹಾಕಲ್ವಾ ಈಗಲೇ? ಈಗ ಬೇಡ, ಒಟ್ಟಿಗೆ ಹಾಕೋಣ. ಸರಿ ಸರಿ. ನೀ ಬ್ರೇಕ್ ತಗೊಳ್ಳೋದಾರ ತಗೋ. ಬೇಕಾದಷ್ಟು ಕಲಿಬೇಕು ನಾವು. ಯಾಕೆ ಹೇಳಿ, ಫೋಲ್ಡ್ ಮಾಡೋದು ಕೂಡ ಒಂದ್ ಕಲೆ. ಪ್ರತಿಮಾ ಎಷ್ಟು ನೀಟಾಗಿ ಅದನ್ನ ಫೋಲ್ಡ್ ಮಾಡಿದ್ರು. ನಾನು ಕಲಿಬೇಕ್ರಿ, ನಂಗೂ ತುಂಬಾ ಆಸೆ ಆಗ್ತಾ ಇದೆ. ಅದನ್ನ ಕಲಿತೀನಿ. ಅಷ್ಟರಲ್ಲಿ ಇನ್ನಷ್ಟು ಸಮೋಸಾಸ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ನೀವೇನ್ ಮಾಡ್ಬೇಕು, ನಮ್ಮ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದ್ ಚಿಕ್ಕ ಬ್ರೇಕ್ ತಗೋಬೇಕು. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮ. ಪ್ರತಿಮಾ ಅಂತೂ ಹೇಳ್ದಾಗೆ ಎಲ್ಲಾ ಸಮೋಸಾಸ್ ಮಾಡಿ ರೆಡಿ ಮಾಡಿ ಇಟ್ಟಾಗಿದೆ ನೋಡಿ. ಇವಾಗ ಆಗಿದೆ ಇದು. ಹಿಂಗ್ ಪ್ರೊಸೀಜರ್ ನೋಡ್ಕೊಂಡೆ ಅಲ್ವಾ? ಏನಂದ್ರೆ ಈ ಎಂಡಲ್ಲಿ ಎಡ್ಜಸ್ ಅಲ್ಲಿ ಕ್ಲೀನ್ ಆಗಿ ಟೈಟ್ ಆಗಿ ಮಾಡ್ಬಿಡ್ಬೇಕು. ಅಂದ್ರೆ ಓಪನ್ ಆಗ್ಬಾರ್ದು. ಯಾಕಂದ್ರೆ ನಾವು ಆಗ್ಲೇ ಇದು ಹಾಕಿದೀವಿ, ನೀರ್ ಹಾಕಿದೀವಿ. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ
ನಮ್ಮ ಸಮೋಸಾನ ಹಾಕೋಣ. ಪಾಪ ಕರೆದು ಗರಿ ಗರಿ ಮಾಡಿಬಿಟ್ಟು ಖಾರ ಚಟ್ನಿ ಸ್ವೀಟ್ ಚಟ್ನಿ ಇದ್ರೆ ಅದು ಚೆನ್ನಾಗಿರುತ್ತೆ. ಹಾಗೆ ಸಾಸು ಚೆನ್ನಾಗಿರುತ್ತಲ್ವಾ? ಸಾಸ್ ಕೆಲವ್ರಿಗೆ ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಹುಶಃ ಮಕ್ಕಳಿಗೆ ಇಷ್ಟ ಆಗ್ಬೋದು. ಜಾಲರಿ ಕೊಡ್ತೀಯಾ? ಈಗ ಮೊದಲಿಗೆ ನಾವು ಸಣ್ಣ ಉರಿ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಣ್ಣ ಉರಿ ಮಾಡ್ಕೊಂಡ್ಬಿಡ್ಬೇಕಾ? ಹೌದು, ಕಾದಿರೋ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಆಮೇಲೆ ದೊಡ್ಡ ಉರಿ ಮಾಡ್ಕೊಳ್ಳೋಣ. ಓಕೆ, ಈಗ ಸ್ವಲ್ಪ ದೊಡ್ಡ ಉರಿ ಮಾಡು. ನೋಡಿ, ಇದು ಈ ಹೊಂಬಣ್ಣ ಬರ್ಬೇಕು. ಹೊಂಬಣ್ಣ ಬರಕ್ಕೆ ಇದು ಸ್ವಲ್ಪ ಟೈಮ್ ತಗೊಳುತ್ತಲ್ವಾ ಬೇಯೋದಕ್ಕೆ? ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಮಾಮೂಲಿ ಕೋಡ್ಬೇಳೆ ಅದೆಲ್ಲ ಮಾಡಿದಾಗ ಬೇಗ ಆಗಲ್ಲ. ಇಲ್ಲ, ಅಷ್ಟೇ ಆಗತ್ತೆ, ಅಷ್ಟೇ ಟೈಮ್ ತಗೊಳತ್ತೆ. ಬಟ್ ಏನಂದ್ರೆ ಸ್ವಲ್ಪ ಕ್ರಿಸ್ಪ್ನೆಸ್ ಬರ್ಬೇಕಲ್ವಾ? ಮತ್ತೆ ಏನಾಗುತ್ತೆ ನೋಡು, ಈಗ ನಾನು ಇದ್ ಮಾಡಿದೀನಲ್ಲ, ಯೂಶಲಿ ಮೊದ್ಲೇ ತುಂಬಾ ದೊಡ್ಡ ಗುಳ್ಳೆಗಳು ಬಂದ್ಬಿಟ್ರೆ ಏನಾಗತ್ತೆ, ಅದು ಸ್ವಲ್ಪ ಮೆತ್ತಗಿದೆ ಅಂತ ಅರ್ಥ. ನೋಡು, ಈಗ ಬಣ್ಣ ಬರ್ತಾ ಇದೆ ನೋಡಿ. ಅಲ್ಲ, ಈ ಕಡೆ ಬಂದಿದೆ ಕಲರ್. ಹೌದು, ಮತ್ತೆ ಎಲ್ಲಾ ಈಕ್ವಲ್ ಶೇಪ್ ಮಾಡಿದ್ರೆ ಕ್ಲೀನ್ ಆಗಿ ಬೇಯತ್ತೆ, ಎಲ್ಲಾದು ಒಟ್ಟಿಗೆ ಬೇಯತ್ತೆ. ನೋಡು ಅಲ್ಲ, ಕರೆಕ್ಟ್. ಈಗ ಇದಾಗಿದೆ. ಇದು ಸ್ವಲ್ಪ ಲೋ ಫ್ಲೇಮ್ ಮಾಡು. ಲೋ ಫ್ಲೇಮ್ ಮಾಡ್ಬಿಟ್ಟು ಒಂದ್ 2 ನಿಮಿಷ ಇರ್ಬೇಕು. 2 ನಿಮಿಷನೂ ಬೇಡ, 1 ನಿಮಿಷ ಇದ್ರೆ ಸಾಕು. ಯಾಕಂದ್ರೆ ಆ ಬಣ್ಣ ಈಕ್ವಲ್ ಆಗಿ ಚೆನ್ನಾಗ್ ಬರುತ್ತೆ. ನೀನು ಸಿನಿಮಾಸ್ ನೋಡ್ತೀಯಾ? ಯಾಕೆ ಇಲ್ಲ ಕೇಳಿದೆ, ಯಾವಾಗ್ಲೂ ಅಡಿಗೆಲೇ ಬಿಸಿ ಇರ್ತೀಯಾ, ಏನೋ ಕಲಿಬೇಕು, ಏನೋ ಮಾಡ್ಬೇಕು ಅಂತ ಇರ್ತೀಯಲ್ಲ, ಸಿನಿಮಾಗಳು ನೋಡ್ತೀಯಾ ಅಂತ? ಅಫ್ಕೋರ್ಸ್ ಸಿನಿಮಾನು ನೋಡ್ತೀನಿ, ಅಡಿಗೆನೂ ಕಲಿತೀನಿ, ಬೇರೆ ಕೆಲ್ಸಗಳೂ ಇದೆ. ಅದಿನ್ನೊಂದ್ ದಿವಸ ಹೇಳ್ತೀನಿ. ನೋಡು, ಎಣ್ಣೆ ಕುಡ್ದಿಲ್ಲ ನೋಡೀಗ. ಅಲ್ವಾ? ಹೌದು, ಗೊತ್ತಾಗ್ಬಿಡುತ್ತೆ ಅದ್ ನೋಡಿದ ತಕ್ಷಣ ಎಣ್ಣೆ ಇದೆಯೋ ಇಲ್ವೋ ಅಂತ. ಹೌದು. ಇದು ಏನ್ ಗೊತ್ತಾ, ಒಂದ್ ತಿಂದ್ರೆ ಇನ್ನು ತಿನ್ನು 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 ಅನ್ನತ್ತೆ ಅದು. ಮಾತಾಡುತ್ತೆ. ಹೌದು, ಮಾತಾಡುತ್ತೆ. ತಿನ್ನು ತಿನ್ನು, ಇನ್ನೊಂಚೂರು ಬೇಕು ಅಂತ ಇರುತ್ತೆ ಅಲ್ವಾ? ಗ್ಯಾಸ್ ಆಫ್ ಮಾಡ್ತೀಯಾ? ಸರ್ವಿಂಗ್ ಪ್ಲೇಟು ಕೊಡ್ತೀಯಾ? ಅದು ನಿಯತ್ತಾಗಿ ಮಾಡ್ತೀಯ ಕಣ ಮಾತ್ರ. ಅಯ್ಯೋ, ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಯಾವಾಗ ಮುಗಿಯುತ್ತೋ ಅಂತ. ನೋಡಿ, ಬಿಸಿ ಬಿಸಿ ಸಮೋಸ. ಕೈ ಸುಡ್ತಾ ಇದೆ. ಪಾಪ, ನೀನ್ ಹೇಳಿದ ಸುಳ್ಳಲ್ಲ. ಯಾಕಂದ್ರೆ ನೀನ್ ಕೊಟ್ಬಿಡ್ತೀಯಾ, ಬಿಸಿ ಬಿಸಿ ಕೊಟ್ಬಿಡ್ತೀಯಾ ಅಂತ ಹೇಳ್ತಿದ್ದೆ ತಾನೆ? ಗೊತ್ತಾಯ್ತಾ? ಸೊ ಸಮೋಸ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಸಮೋಸ ಮಾಡುವ ವಿಧಾನ ಹೇಗೆ ಅಂದರೆ ಈಗ ನೀವು ನೋಡಿ. ಸಮೋಸ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಉಪ್ಪು, ಡಾಲ್ಡಾ, ಸ್ವಲ್ಪ ನೀರು, ಓಂ ಕಾಳಿನ ಪುಡಿ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ. ನಂತರ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಬಟಾಣಿ ಹಾಕಿ ಫ್ರೈ ಮಾಡಿ. ನಂತರ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಚಿಟಕಿ ಅರಿಶಿಣ, ಗರಂ ಮಸಾಲ, ಉಪ್ಪು, ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಮೈದಾ ಹಿಟ್ಟನ್ನ ಉಂಡೆಗಳನ್ನಾಗಿ ಮಾಡಿ ಓವಲ್ ಶೇಪ್ನಲ್ಲಿ ಲಟ್ಟಿಸಿ ಮಧ್ಯೆ ಕಟ್ ಮಾಡಿ ಅಂಚಿಗೆ ನೀರು ಸವರಿ ಕೋನ್ ಶೇಪ್ ಮಾಡಿ ಸುತ್ತಲೂ ನೀರು ಸವರಿ ಬಟಾಣಿ ಮಿಶ್ರಣವನ್ನ ತುಂಬಿ ಬಿಸಿಯಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಸಮೋಸ ಸವಿಯಲು ಸಿದ್ಧ. ನೋಡಿದ್ರಲ್ಲ, ಸಮೋಸ ಮಾಡುವ ವಿಧಾನ ಸೋ ಈಸಿ ಅಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ, ಆದ್ರೂ ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ಸಮೋಸ ರೆಡಿ ಆದ್ಮೇಲೆ ಅದನ್ನ ನೋಡೋದೇ ಒಂಥರ ಖುಷಿ, ತಿನ್ನೋದು ಇನ್ನೂ ಖುಷಿ. ಹೆಂಗೆ ಟೇಸ್ಟ್ ಮಾಡಿ ಇವಾಗ. ಬಿಸಿ ಅಮ್ಮ, ನಾಲ್ಗೆ ಸುಟ್ಟೋಗ್ಬಿಡುತ್ತೆ ಅಷ್ಟೇ. ನೆಕ್ಸ್ಟ್ ಆಮೇಲೆ ತಿನ್ನು. ಇವಾಗ ಬೇರೆದು ಶುರು ಮಾಡ್ಬಿಡೋಣ. ಹೌದಾ? ದೋಣಿ ಸಾಗಲಿ ಮುಂದೆ ಹೋಗಲಿ. ಈಗ ಒಂದ್ ಸ್ವೀಟ್ ಮಾಡ್ಕೊಟ್ಬಿಡೋಣ. ಖಾರ ಇದೆ, ಜೊತೆಗೆ ಸ್ವೀಟ್ ಕೊಟ್ಬಿಡೋಣ ನನಗೆ. ಓಕೆ, ಇದು ನೇಂದ್ರ ಬಾಳೆಹಣ್ಣಿನ ಹಲ್ವಾ. ಓ, ಹಲ್ವಾ ಮಾಡ್ತಿದ್ಯಾ? ಹೌದು. ಇದಕ್ ಬೇಕಾಗಿರುವಂತಹ ಸಾಮಗ್ರಿಗಳು: ಶೋರ್. ಇದಕ್ಕೆ ನೇಂದ್ರ ಬಾಳೆಹಣ್ಣು, ಸಕ್ಕರೆ, ತುಪ್ಪ, ಗೋಡಂಬಿ, ಪಿಸ್ತಾ ಹಾಗೂ ಏಲಕ್ಕಿ ಪುಡಿ. ಇಷ್ಟೇ. ಶುರು ಮಾಡಿ. ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ಯಾ? ಶುರು ಮಾಡ್ಬಿಡು. ಗ್ಯಾಸ್ ಆನ್ ಮಾಡ್ತೀಯಾ? ಈಗ ಇದು ನೀನ್ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡ್ ಬಾ. ನಾನು
ಗೋಡಂಬಿ ಮತ್ತೆ ಪಿಸ್ತಾ ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಏನ್ ಬಾಳೆಹಣ್ಣದು? ನೇಂದ್ರ ಬಾಳೆಹಣ್ಣು ಅಂದ್ರೆ ಕೇರಳ ಸಿಗತ್ತಿದು. ಓ, ಕೇರಳಗೆ ಏನ್ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲಾ ಅಂಗಡಿಗಳಲ್ಲೂ ಸಿಗತ್ತೆ ಇವಾಗ. ಓಕೆ, ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬಾ. ಮಿಕ್ಸಿ ಜಾರ್ಗೆ ಹಾಕೊಂಬ. ನಾನು ತುಪ್ಪ ಹಾಕೊಂಡು ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ. ಒಂದು ಚಮಚ ಕೊಡ್ತೀಯಾ? ನಿನ್ಗೂ ಒಂದ್ ಚಮಚ ಬೇಕಾ? ಥ್ಯಾಂಕ್ ಯು. ನೀರ್ ಹಾಕ್ಬೇಕಾ ಬೇಡವಾ? ಬೇಡ 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 ಬೇಡ, ಹಾಗೆ ಗ್ರೈಂಡ್ ಮಾಡ್ಕೊಂಡ್ ಬಾ. ನಾನು ಇದಕ್ಕೊಂದು ಚಮಚ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡ್ಕೊಳ್ತೀನಿ. ಸರಿ. ಪೇಸ್ಟ್ ಆಗಿದೆಯಲ್ಲ ನೋಡು, ಸಾಕು ಸಾಕು. ಈಗ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ ನ ಈ ಕಡೆ ತೆಗೆದಿಟ್ಕೊಂಡ್ಬಿಡೋಣ. ಸರಿ. ಏನಂದ್ರೆ ಸಕ್ಕರೆ ಜಾಸ್ತಿ ಹಾಕಿದ್ರೆ ಬರ್ಫಿ ಆಗತ್ತೆ, ಸ್ವಲ್ಪ ಕಡಿಮೆ ಹಾಕಿದ್ರೆ ಹಲ್ವಾ ಆಗತ್ತೆ. ಅಷ್ಟೇ, ಒಂದು ಕಾಮನ್ ನಾಲೆಜ್. ಅಷ್ಟೇನಾ? ಅಷ್ಟೇ. ಈಗ ಸ್ವಲ್ಪ ಸ್ವೀಟಿಶ್ ಕಡಿಮೆ ಬೇಕು ಅಂತ ಅಂದ್ರೆ ಕೊಡು, ಹಲ್ವಾ ತರ ಆಗತ್ತೆ. ಈಗ ಈ ಉಳಿದಿರೋ ತುಪ್ಪಕ್ಕೆ ಏನ್ ಮಾಡ್ತೀವಿ, ರುಬ್ಬಿರೋ ಅಂತ ನೇಂದ್ರ ಬಾಳೆಹಣ್ಣು. ಆಮೇಲೆ ಇದು ಒಂದ್ ಬಾಳೆಹಣ್ಣು ಅಥವಾ ಎರಡು? ಎಷ್ಟು ತಗೊಂಡಿದ್ದು? ಇದು 2 ಬಾಳೆಹಣ್ಣು ತೆಗ್ದಾಕ್ಬಿಟ್ಟು ಈಗ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡಂಗ್ ಮಾಡೋಣ. ಈಗ ಅಷ್ಟೇ ತುಪ್ಪ ಸಾಕಾ ಅಥವಾ ಇನ್ನೂ ಹಾಕೋತೀಯ? ಆಮೇಲೆ ಹಾಕೊಳ್ತೀನಿ. ಓಕೆ. ಏನಂದ್ರೆ ಇದು ಬಣ್ಣನೂ ಚೇಂಜ್ ಆಗತ್ತೆ. ಹೌದಾ? ಹೌದು. ಈಗ ಸಕ್ಕರೆ ಒಂದು 1/4 ಬಟ್ಲು ಸಕ್ಕರೆ ಹಾಕೊಳ್ತಾ ಇದೀನಿ ನಾನು, ಯಾಕಂದ್ರೆ ಹಲ್ವದ ಕನ್ಸಿಸ್ಟೆನ್ಸಿ. ಈಗ ಆ ಬಾಳೆಹಣ್ಣು ಸಿಹಿಯಾಗಿರುತ್ತಾ ಆಲ್ರೆಡಿ? ಇದು ಹುಳಿ ಸಿಹಿ ಇರುತ್ತೆ. ಮಿಕ್ಸ್. ಯೂಶಲಿ ನಮ್ಮ ಪಚ್ಚ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣೆಲ್ಲ ಸ್ವೀಟಿಶ್ ಇರುತ್ತಲ್ಲ, ಇದು ಸ್ವಲ್ಪ ಹುಳಿ ಇರುತ್ತೆ. ಸೊ ಅದಕ್ಕೆ ಸಕ್ಕರೆ ಹಾಕೊಂಡು ಮುಚ್ಚಬೇಕು. ಇದು ಸ್ವಲ್ಪ ಹತ್ತತ್ರ ಒಂದು 10 ನಿಮಿಷ ಒಳ್ಳೆ ಹಲ್ವಾ. 10 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತಾ? ಮುಗ್ದೋಗತ್ತೆ ಇದು. ವೆರಿ ನೈಸ್. ಪ್ರತಿಮಾ, ಹೇಳಿ. ಬಾಳೆಹಣ್ಣು ಅಲ್ಲ ಮತ್ತೆ? ನಂಗೆ ಗೊತ್ತಿಲ್ಲ, ಕಲರ್ ಚೇಂಜ್ ಆಗಿದೆ. ಇದು ಗೋಧಿ ಹಲ್ವಾನಾ? ಒಂದ್ ಸ್ಪೂನ್ ಕೊಡು. ಗೋಧಿ ಹಲ್ವಾನು ಇದೇ ಬಣ್ಣ ಬರುತ್ತೆ. ಹೌದಾ? ಹೌದು. ಇದು ಇನ್ನೂ ಡಾರ್ಕಿಶ್ ಬರುತ್ತೆ. ನಾವು ಬರ್ಫಿ ಮಾಡಿದಾಗ ಇನ್ನು ಡಾರ್ಕ್ ಬ್ರೌನ್ ಬರುತ್ತೆ ಇದು. ಈಗ ನಾನು ತುಪ್ಪ ಹಾಕಿದ್ದೀನಿ, ಏಲಕ್ಕಿ ಪುಡಿ, ಮನೆಯಲ್ಲಿ ಒಂಚೂರು ಏಲಕ್ಕಿ ಪುಡಿ. ಹೌದು, ಸ್ವೀಟಿಗೆ ಬೇಕೇ ಬೇಕಮ್ಮ. ಹೌದು. ಆಮೇಲೆ ಕರ್ದಿಟ್ಟಿರುವಂತ ಡ್ರೈ ಫ್ರೂಟ್ಸ್ ಇದನ್ನ ಹಾಕ್ಬಿಟ್ಟು ಒಂದು 2 ನಿಮಿಷ ಹಿಂಗೆ ಸ್ಟರ್ ಮಾಡಬೇಕು. ಓಕೆ. ಸರ್ವಿಂಗ್ ಪ್ಲೇಟ್ ರೆಡಿ ಮಾಡ್ತೀಯಾ? ಇದು ಆಲ್ಮೋಸ್ಟ್ ರೆಡಿ. ಐ ಆಮ್ ರೆಡಿ. ಸರ್ವಿಂಗ್ ಪ್ಲೇಟ್ ತಗೋ. ಈಗ ಗ್ಯಾಸ್ ಆಫ್ ಮಾಡ್ಬಿಡೋಣ. ಈಗ ನೋಡು, ಈ ಕೆಳಗೆ ಈ ತರ ಬಿಟ್ಕೊಂಡ್ ಬರುತ್ತಲ್ಲ, ಅದೇನೋ ಲೈಕ್ ನೋಡಕ್ ಹರಳಾಗಿರುತ್ತೆ. ಕರೆಕ್ಟ್. ಹರಳಾಗಿರುತ್ತಲ್ಲ, ಅದ್ ಬಿಟ್ಕೊಂಬಂದ್ರೆ ಆಗಿದೆ ಅಂತ ಅರ್ಥ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಇದು ಕನ್ಸಿಸ್ಟೆನ್ಸಿ ಗೊತ್ತಾಗ್ಬೇಕು ಅಂದ್ರೆ ನೋಡು, ಎಡ್ಜಲ್ಲಿ ಈ ತರ ಮಾಡಿದ್ರೆ ಅದ್ ಬಿದ್ದೋಗುತ್ತೆ. ಸೊ ದಟ್ ಈಸ್ ದ ಇಂಡಿಕೇಶನ್ ಅದು ಆಗಿದೆ ಅಂತ. ಈಗ ಕೊಡು. ಈಗ ಸರ್ವಿಂಗ್ ಪ್ಲೇಟ್ ಹಾಕೊಂಡ್ಬಿಡೋಣ. ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಮೇಲ್ಗಡೆ ಇನ್ನೊಂದು ಚೂರು ಡ್ರೈ ಫ್ರೂಟ್ಸ್. ಸೊ ಬಿಸಿ ಬಿಸಿ ವಿತ್ ಸ್ಪೂನ್ ತಗೋ. ನೇಂದ್ರ ಬಾಳೆಹಣ್ಣಿನ ಹಲ್ವಾ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಏನು ಬಿಸಿ ಬಿಸಿ ನೇಂದ್ರ ಬಾಳೆಹಣ್ಣು ರೆಡಿ ಆಗಿದೆ, ತಿನ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳು. ಇಲ್ಲಮ್ಮ, ನೀನ್ ಆಮೇಲೆ ಟೇಸ್ಟ್ ಮಾಡು. ಸಮೋಸ ಉಳಿಸ್ಕೊಂಡಿದ್ಯಲ್ಲ, ಸೊ ಸಮೋಸ ತಿನ್ಬಿಟ್ಟು ಆಮೇಲೆ ಇದು ತಿನ್ನು ಅಲ್ವಾ? ಒಳ್ಳೆ ಕಾಂಬಿನೇಷನ್ ಅಮ್ಮ, ಖಾರ ಜೊತೆಗೆ ಸ್ವೀಟ್. ಆದ್ರೆ ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೇಂದ್ರ ಬಾಳೆಹಣ್ಣಿನ ಹಲ್ವಾ ಹೇಗ್ ಮಾಡೋದು ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಿ. ನೇಂದ್ರ ಬಾಳೆಹಣ್ಣಿನ ಹಲ್ವಾ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹುರಿಯಿರಿ. ನಂತರ ಅದೇ ಪ್ಯಾನ್ಗೆ ರುಬ್ಬಿದ ನೇಂದ್ರ ಬಾಳೆಹಣ್ಣಿನ ಮಿಶ್ರಣ, ಸಕ್ಕರೆ ಹಾಕಿ ಸ್ವಲ್ಪ ಹೊತ್ತು ಮೊಗಚಿರಿ. ನಂತರ ತುಪ್ಪದಲ್ಲಿ ಹುರಿದ ಡ್ರೈ ಫ್ರೂಟ್ಸ್ ಹಾಗೂ ಏಲಕ್ಕಿ ಪುಡಿ ಹಾಕಿ ಬೆರೆಸಿ. ಕೊನೆಗೆ ಪಿಸ್ತಾದಿಂದ ಅಲಂಕರಿಸಿ ಸರ್ವ್ ಮಾಡಿದರೆ ನೇಂದ್ರ ಬಾಳೆಹಣ್ಣಿನ ಹಲ್ವಾ ಸವಿಯಲು ಸಿದ್ಧ. ನೋಡಿದ್ರ ಹೇಗ್ ಮಾಡೋದಂತ? ಫಟಾಫಟ್ ಅಂತ ಮಾಡ್ಬಿಡೋದು. 10 ನಿಮಿಷ ಟೈಮ್ ಅಷ್ಟೇ ರೀ. ನಿಜವಾಗ್ಲೂ ತುಂಬಾ ಫಾಸ್ಟ್ ಆಗಿ ರೆಸಿಪಿ ಹೇಳ್ಕೊಟ್ಬಿಟ್ಟಿದ್ದೀರಾ.
ನೇಂದ್ರ ಬಾಳೆಹಣ್ಣಿನ ಹಲ್ವಾ. ಸೋ ಸಿಂಪಲ್ ಅಲ್ಲ? ತುಂಬಾ ಸಿಂಪಲ್, ತಿನ್ನೋದು ತುಂಬಾ ಸಿಂಪಲ್. ತಿಂದ್ಬಿಟ್ಟು ಆಮೇಲೆ ಹೇಳಿ ಹೇಗಿದೆ ಅಂತ. ಅಫ್ಕೋರ್ಸ್. ಚೆನ್ನಾಗಿಲ್ಲ? ಯು ಆರ್ ದ ಫಸ್ಟ್ ಪರ್ಸನ್ ಟು ಟೆಲ್. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಅದು ಏನಂತ ಚೆನ್ನಾಗಿದೆ ಅಂತ. ನಾ ಹೇಳಿಲ್ವಲ್ಲ ಚೆನ್ನಾಗಿದೆ ಅಂತ. ಬೇಡ, ನೀವು ಹೇಳ್ಬೇಡ, ನನಗೆ ಗೊತ್ತು ಅದು. ಯಾಕಂದ್ರೆ ನಾವು ಯಾವಾಗಲೂ ಮಾಡ್ತಾ ಇರ್ತೀನಿ, ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಸುಳ್ಳು ಹೇಳಿದ್ರೆ ನಿಂಗೆ ಹೇಳಕ್ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಬೇಸರ ಗೊತ್ತಾಗ್ಬಿಡುತ್ತಲ್ಲ. ಅಫ್ಕೋರ್ಸ್, ಬಿಕಾಸ್ ಯಾವಾಗಲೂ ಮಾಡ್ತೀನಿ, ಅದ್ರ ರುಚಿ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ತುಂಬಾ ಚೆನ್ನಾಗಿ ಬಂದಿದೆ ಅಮ್ಮ. ಥ್ಯಾಂಕ್ ಯು. ಆ್ಯಂಡ್ ಸ್ವೀಟು ಅಷ್ಟೇ, ನೀ ಹೇಳ್ದಾಗೆ ಜಾಸ್ತಿ ಸಿಹಿ ಹಾಕಿಲ್ಲ. ಹೌದು. ತುಂಬಾ ಲೈಕ್ ಜಾಸ್ತಿ ತಿನ್ಬೇಕು ಅಂತ ಆಸೆ ಆಗುತ್ತೆ. ಯೂಶಲಿ ಸ್ವೀಟ್ ಅಲ್ಲಿ ಜಾಸ್ತಿ ಸ್ವೀಟ್ ಹಾಕಿದ್ರೆ ತಿನ್ನಕ್ಕಾಗಲ್ಲ. ನೀನ್ ಮಾಡಿರೋ ಈ ಹಲ್ವಾ ಅಂತೂ ಅದ್ಭುತವಾಗಿದೆ, ಸಿಹಿ ಕರೆಕ್ಟ್ ಆಗಿದೆ. ಅದ್ರ ಜೊತೆ ಸಮೋಸ ಟ್ರೈ ಮಾಡ್ಬಿಟ್ಟು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಇದ್ರ ಜೊತೆ ಕಾಫಿ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ಹೌದೌದು, ಒಂದ್ ಕೊಟ್ರೆ ಇನ್ನೊಂದು ಕೊಡುವಂತೀಯಾ? ಹೂಮಾ, ನಾವು ಹಂಗ ನಾವು. ಹೇಗಿದೆ? ವೆರಿ ಕ್ರಿಸ್ಪಿ. ಸೌಂಡ್ ಕೇಳಿಸ್ತಿದ್ಯಾ? ನೀವ್ ಹೇಳ್ಬೇಕು, ಹೊರಗಡೆ ತಿಂದಂಗಿದ್ಯಾ? ಅದಕ್ಕಿಂತ ಟೇಸ್ಟಿ ಆಗಿದೆ. ಹೌದಾ? ಥ್ಯಾಂಕ್ ಯು. ಸೂಪರ್, ತುಂಬಾ ಚೆನ್ನಾಗಿ ಬಂದಿದೆ. ನೀನ್ ಇವಾಗ ಎರಡನ್ನೂ ಇಟ್ಕೋ, ನಾ ಹೊರಡ್ತೀನಿ. ನಿಂಗೆ ಬೇರೆ ಕೆಲ್ಸಗಳಿದೆಯಲ್ಲ ಇನ್ನು. ಓಕೆ, ಬಾಯ್ ಬಾಯ್. ಟೇಕ್ ಕೇರ್. ಬಾಯ್. ನಿಜವಾಗ್ಲೂ ರೀ, ಎರಡು ರೆಸಿಪೀಸ್ ನಂಗಂತೂ ತುಂಬಾ ಇಷ್ಟ ಆಯ್ತು. ಸಿಹಿ ಜೊತೆಗೆ ಖಾರ, ಸಮೋಸ ಅಂತೂ ವಾವ್ ಅದ್ಭುತ. ಅದ್ರ ಜೊತೆಗೆ ನಮ್ಮ ನೇಂದ್ರ ಬಾಳೆಹಣ್ಣಿನ ಹಲ್ವಾ ಇದ್ದಿದ್ದು ಅದ್ಭುತ ರೀ. ಒಂದನ್ನ ಇನ್ನೊಂದಕ್ಕೆ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರೀ, ಅಷ್ಟು ಚೆನ್ನಾಗಿತ್ತು ಎರಡು ರೆಸಿಪೀಸ್. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಖಂಡಿತ ನಮ್ಗೆ ತಿಳಿಸಿ. ಹಾಗೆ ನಮ್ಮ ಮುಂದಿನ ಗೆಸ್ಟ್ ಯಾರು, ಅವ್ರು ಯಾವ ರೆಸಿಪೀಸ್ ಮಾಡ್ತಾರೆ ಗೊತ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ನೀವು ಒಂದು ಬ್ರೇಕ್ ತಗೋಬೇಕು. ಅಲ್ಲಿವರೆಗೂ ನೀವು ನೋಡ್ತಾ ಇರಿ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನನ್ನ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಅವರ ಹೆಸರು ನೀತಾ ಶೆಣೈ. ಅವ್ರು ಮಾಡ್ತಾ ಇರೋಂತಹ ರೆಸಿಪೀಸ್ ಏನು ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣಲ್ಲ. ಹಾಯ್ ನೀತಾ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಳಿ ನೀತಾ ಅವರೇ, ನಿಮ್ಮ ಊರು ಯಾವುದು? ನಮ್ದು ಊರು ಉಡುಪಿ. ಉಡುಪಿ? ಯಾ. ಓ ವಾವ್. ಇರೋದೆಲ್ಲಿ ಈಗ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲೇ ಇದ್ದೀವಿ. ಈಗ ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ನಾನಿವತ್ತು ಹೀರೆಕಾಯಿ ಪೀನಟ್ ಸ್ಟಫ್ ಕರಿ. ಹೀರೆಕಾಯಿ ಪೀನಟ್ ಸ್ಟಫ್ ಕರಿ. ಓ, ಸ್ಟಫ್ ಮಾಡ್ತಿದ್ದೀರಾ? ಅದ್ರೊಳಗೆ ಸ್ಟಫ್ ಮಾಡಿ ಕರಿ ಮಾಡ್ತಾ ಇದೀವಿ. ಅದು ಮಹಾರಾಷ್ಟ್ರನ್ ಸ್ಟೈಲಲ್ಲಿ ಬರುತ್ತೆ. ಓ, ಓಕೆ ಓಕೆ. ಇದೇ ಖುಷಿಯಲ್ಲಿ ಶುರು ಮಾಡ್ಬಿಡೋಣ. ಯಾ, ಓಕೆ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಹೀರೆಕಾಯಿ ಜಸ್ಟ್ ಪೀಲ್ ಮಾಡಿಬಿಟ್ಟು ಅದನ್ನು 4 ಪೀಸಸ್ ಅಲ್ಲಿ ಫುಲ್ ಎಲ್ಲ ಹಾಫ್ ಕಟ್ ಮಾಡ್ಕೋಬೇಕು. ಅದು ಸ್ಟಫ್ ಮಾಡಕ್ಕೆ ಬೇಕಾಗತ್ತೆ. ಮತ್ತು ಕೊಕೊನೆಟ್, ಡ್ರೈ ಕೊಕೊನೆಟ್, ಗರಂ ಮಸಾಲೆ, ಅಚ್ಕಾರದ ಪೌಡ್ರು, ಕೊರಿಯಂಡರ್ ಪೌಡ್ರು, ಬೆಳ್ಳುಳ್ಳಿ, ಶುಂಠಿ, ಸಾಸಿವೆ, ಅರಿಶಿನ, ಉಪ್ಪು, ಕೊತ್ತಂಬರಿ ಸೊಪ್ಪು, ಇದು ಎಳ್ಳು ಮತ್ತು ಕಡಲೆ ಬೀಜ ಫ್ರೈ ಮಾಡಿ ಪೌಡ್ರ್ ಮಾಡಿರೋದು, ಅದು ಸ್ಟಫ್ ಮಾಡೋಕ್ಕೆ. ಬಾ, ಇಷ್ಟೊಂದೆಲ್ಲ ಬೇಕಾ? ಇಷ್ಟೊಂದು ಬೇಕೇ ಬೇಕು. ಟೇಸ್ಟ್ ಬೇಕು ಅಂದ್ರೆ ಇಷ್ಟೆಲ್ಲ ಬೇಕೇ ಮಾಡಬೇಕು. ಸರಿ, ಮೊದಲು ಏನು ಮಾಡ್ತೀರಾ? ಮೊದಲು ಇದನ್ನ ಕರಿ ಗ್ರೇವಿ ಮಾಡೋಕ್ಕೆ ಸ್ವಲ್ಪ ಐಟಮ್ ರುಬ್ಕೋಬೇಕು. ಈಗ ರುಬ್ಕೊಳ್ಳೋ ಕೆಲಸ ಇದೆ. ಗ್ರೇವಿ ಮಾಡ್ಬೇಕಾದ್ರೆ ರುಬ್ಕೋಬೇಕು. ಸರಿ, ಜಾರ್ ಕೊಡ್ಲಾ? ಯಶ್. ಶುಂಠಿ 1 ಸ್ಪೂನು ಕಟ್ ಮಾಡಿರೋದು, ಗಾರ್ಲಿಕ್ ಒಂದು 8 ರಿಂದ 10 ಕ್ಲೋಸ್, ಕೊಬ್ಬರಿ ತುರಿದಿರೋದು ಒಂದು 2 ಸ್ಪೂನ್. ಗ್ರೇವಿ ನಿಮ್ಗೆ ಜಾಸ್ತಿ ಬೇಕಾದ್ರೆ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಒಣ ಕೊಬ್ಬರಿನೇ ಹಾಕೋಬೇಕಾ? ಒಣ ಕೊಬ್ಬರಿನೇ ಹಾಕೋಬೇಕು. ಸರಿ. ಧನಿಯಾ ಆಲ್ಮೋಸ್ಟ್ ಒಂದು 1/4 ಕಟ್ಟು, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಫಸ್ಟ್ ರುಬ್ಕೋಬೇಕಾಗುತ್ತೆ. ನೀರ್ ಹಾಕಲ್ವಾ? ನೀರ್ ಹಾಕಿ ರುಬ್ಕೋತೀವಿ. ಓಕೆ, ನೀರ್ ಕೊಡ್ಲಾ? ಹಾ, ಸಾಕು.
ಬೇಕಾದ್ರೆ ಇದಕ್ಕೆ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಬೋದು, ಇಲ್ಲಾದ್ರೆ ಖಾರದ ಪೌಡ್ರು ಹಾಕೋಬಹುದು. ಟೇಸ್ಟ್ ಹೇಗ್ ಬೇಕೋ ಹಾಗೆ. ನಿಮ್ ಗ್ರೀನ್ ಕಲರ್ ಲುಕ್ ಕೊಡ್ಬೇಕಾದ್ರೆ ಗ್ರೀನ್ ಚಿಲ್ಲಿ ಹಾಕ್ಬಹುದು, ಇಲ್ಲಾಂದ್ರೆ ಖಾರದ ಪೌಡರ್ ಹಾಕಿ ಮಾಡ್ಬೋದು. ಸರಿ, ಇದು ರುಬ್ಕೊಳ್ಳೋ. ಇದೀಗ ಗ್ರೇವಿ ಪೇಸ್ಟ್ ರೆಡಿ ಆಗಿದೆ. ಓಕೆ, ಆದ್ರೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಗ್ರೀನ್ ಕಲರ್ ಬಂದಿದೆ. ಈಗ ಒಗ್ಗರಣೆಗೆ ರೆಡಿ ಮಾಡೋಣ. ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸಾಕು. ಸಾಕು. ಆಗ್ಲಿಂದ ನಗ್ಲೇ ಇಲ್ಲ, ಈಗ ಅದರಲ್ಲಿ ಸ್ವಲ್ಪ ಸಾಸಿವೆ ಅಷ್ಟೇ. ಜಸ್ಟ್ ಮಹಾರಾಷ್ಟ್ರನ್ ಇದ್ರಲ್ಲಿ ಜಾಸ್ತಿ ಸಾಸಿವೆ ಯೂಸ್ ಮಾಡಲ್ಲ ಅವರು. ಅವ್ರು ಜೀರಿಗೆ ಜಾಸ್ತಿ ಹಾಕ್ತಾರೆ. ಜೀರಿಗೆ ಹಾಕ್ತಾರೆ ಅವ್ರದ್ದು ಜಾಸ್ತಿ. ಅಲ್ಲಿ ಕೊಬ್ಬರಿ, ಗರಂ ಮಸಾಲೆ ಪೌಡ್ರು, ಮತ್ತೆ ಅಲ್ಲಿ ಒಂದು ಗೋಡಾ ಮಸಾಲ ಅಂತ ಸಿಗತ್ತೆ. ಗರಂ ಮಸಾಲೆಯಲ್ಲಿ ಅದು ಕೊಬ್ಬರಿ ವಿತ್ ಮಿಕ್ಸ್ ಬರುತ್ತೆ. ಮಿಕ್ಸ್ ಆಗಿರುತ್ತೆ, ಅದು ಜಾಸ್ತಿ ಯೂಸ್ ಮಾಡೋದು. ಅಲ್ಲಿ ಸಿಗೋದು ಕಮ್ಮಿ ಅದು. ಓಕೆ, ನಿಮ್ಮ ಹವ್ಯಾಸ ಏನು? ಹವ್ಯಾಸ ಸ್ಟಿಚಿಂಗು, ಮನೆಯಿಂದ ಡಿಸೈನಿಂಗ್ ಡ್ರೆಸ್ಸಸ್ ಎಲ್ಲ ಮಾಡ್ತೀವಿ. ನೀವೇ ಡಿಸೈನ್ ಮಾಡ್ತೀರಾ? ನೀವೇ ಡಿಸೈನ್ ಮಾಡ್ತೀವಿ. ಕಸ್ಟಮರ್ ಬಟ್ಟೆ ಬರುತ್ತೆ, ಅದು ಅವ್ರಿಗೆ ಸೂಟ್ ಆಗೋ ಥರ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ. ಅಂದ್ರೆ ನೀವೇ ಹೊಲಿದು ಅದಕ್ಕೆ ಡಿಸೈನ್ ಮಾಡ್ತೀರಾ? ಡಿಸೈನ್, ಎಂಬ್ರಾಯ್ಡ್ರಿ. ಈಗ ಅಷ್ಟು ಎಂಬ್ರಾಯ್ಡ್ರಿ ಎಲ್ಲ ಮೆಟೀರಿಯಲ್ ಎಂಬ್ರಾಯ್ಡ್ರಿನೇ ಬರ್ತಾ ಇದೆ. ಇವಾಗ ಲೇಸ್ ಫ್ಯಾಷನ್ ಜಾಸ್ತಿ ಆಗಿಬಿಟ್ಟಿದೆ. ಲೇಸು, ಹೆವಿ ಬಟನ್ಸು, ಆ ಥರ ಎಲ್ಲ ಜಾಸ್ತಿ ಆಗಿದೆ. ಸೊ ಆ ಲೆವೆಲಲ್ಲಿ ಹೋಗ್ತಾ ಇದೆ ಈಗ. ಈ ಡ್ರೆಸ್ ನೀವೇನಾ ಡಿಸೈನ್ ಮಾಡಿರೋದು? ಅಯ್ಯ, ಹೌದು. ನಿಜ? ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಏನ್ ಮಾಡ್ತೀರಾ? ಈಗ ಇದ್ರಲ್ಲಿ ಇದು ರುಬ್ಬಿರೋ ಮಸಾಲೆ ಹಾಕಬೇಕು. ಇದು ಸ್ವಿಮ್ಮಲ್ಲಿ 1-2 ನಿಮಿಷ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗ್ಲಿ ಅಂತ. ಹಸಿ ವಾಸನೆ, ಜಸ್ಟ್ ಬೆಳ್ಳುಳ್ಳಿ ಹಸಿ ವಾಸನೆ ಇದೆ ಅದರಲ್ಲಿ. ಇವಾಗ ನಾವು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ಬಹುದು, ಇಲ್ಲಾಂದ್ರೆ ಖಾರದ ಪೌಡ್ರು. ಇವಾಗ ನಾನು ಖಾರದ ಪೌಡ್ರೇ ಹಾಕ್ತಾ ಇದ್ದೀನಿ. ಈಗ ಈ ಬೌಲಲ್ಲಿ ಕಡಲೆಕಾಯಿ ಬೀಜ ಮತ್ತೆ ಎಳ್ಳು ಹುರಿದು ಪುಡಿ ಮಾಡಿರ್ತೀವಿ, ಅದನ್ನೀಗ ಇದ್ರಲ್ಲಿ ಹಾಕಿ ಸ್ವಲ್ಪ ಅಚ್ಚ ಖಾರದ ಪೌಡ್ರು, ಮೆಣಸಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು. ಅದೀಗ ಸ್ಟಫಿಂಗ್. ಈಗ ನಮಗೆ ಈಗ ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಹುರಿಬೇಕಾದ್ರೆ, ಎಳ್ಳು ಬೇಗ ಆಗ್ಬಿಡುತ್ತೆ. ಸೊ ಸೆಪರೇಟ್ ಆಗಿ ಹುರ್ಕೋಬೇಕಾ ಅದನ್ನ? ನೀವು ಸಪ್ರೇಟ್ ಆಗಿ ಹುರ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ನೀವು ಒಂದು ಓವನ್ ಇದ್ರೆ ಮನೆಯಲ್ಲಿ ಒಂದು ಎನ್ವಲಪ್ ಅಲ್ಲಿ ಅದನ್ನ ಹಾಕ್ಬಿಟ್ಟು 3 ಮಿನಿಟ್ಸ್ ಓವನ್ ಅಲ್ಲಿ ಹಾಕಿದ್ರೆ ಅದು ಎನ್ವಲಪ್ ಅಲ್ಲಿ ಫ್ರೈ ಆಗಿ ಬರುತ್ತೆ. ಮತ್ತೆ ಅದಕ್ಕಾಗಿ ಬಾಣಲೆ ಹಚ್ಚಬೇಕು, ಫ್ರೈ ಮಾಡಬೇಕು, ಲಾಂಗ್ ಪ್ರೊಸೆಸ್ ಬೇಕಾಗಿಲ್ಲ. ಇದರಲ್ಲಿ ಅಚ್ಚ ಖಾರದ ಪೌಡ್ರು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಸ್ವಲ್ಪ ಖಾರ ಇರಲಿ, ಚೆನ್ನಾಗಿರುತ್ತೆ. ಮತ್ತೆ ಉಪ್ಪು. ಬೆಳ್ಳುಳ್ಳಿ ಆಗಿದೆ ಅನ್ಕೋತೀನಿ, ಯಾಕಂದ್ರೆ ಅರೋಮಾ ಬರ್ತಾ ಇದೆಲ್ಲ. ಅದು ಡ್ರೈ ಆಗ್ತಾ ಇದೆ ಇವಾಗ. ಈಗ ಇದು ಸ್ಟಫ್ ಮಾಡಿಬಿಟ್ಟು ಅದರಲ್ಲಿ ಇಟ್ಟಿಟ್ರೆ ಆಯ್ತು. ಇದು ಈಗ ಓಪನ್ ಮಾಡಿಬಿಟ್ಟು ಇದು ಸ್ಟಫ್ ಅನ್ನ ಹೀಗೆ ಅಡ್ಡಡ್ಡ ಇಡ್ಬೇಕಾ ಅದನ್ನ? ಅಡ್ಡಡ್ಡ ಬೇಗ ಬೇಯತ್ತೆ ಅಂತ ಹಾಫ್ ಪೋರ್ಷನ್ ಬೇಗ ಬೆಂದ್ ಬರುತ್ತೆ. ಮತ್ತೆ ಅದನ್ನ ಟರ್ನ್ ಮಾಡಿದ್ರೆ ನೆಕ್ಸ್ಟ್ ಹಾಫ್ ಪೋರ್ಷನ್ ಬೇಗ ಬೆಂದ್ಬಿಡುತ್ತೆ. ತುಂಬಾ ಸಿಂಪಲ್, ಬಟ್ ಸ್ಟಫ್ ಮಾಡಿ ಅದನ್ನ ತಿಂದಾಗ ಅಯ್ಯೋ ತುಂಬಾ ಜಾಸ್ತಿ ಏನೋ ಪ್ರೊಸೀಜರ್ ಇರಬೇಕು ಅಂತ ಅನ್ಸುತ್ತಲ್ಲ? ಇಲ್ಲ, ಆ್ಯಕ್ಚುಲಿ ಸಿಂಪಲ್ ಇದು. ಮತ್ತು ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಮಕ್ಕಳಿಗೆ ಕಡಲೆಕಾಯಿ ಬೀಜ ಅಂದರೆ ಇಷ್ಟ ಇರುತ್ತೆ ಮ್ಯಾಕ್ಸಿಮಮ್ ಮಕ್ಕಳಿಗೆ. ಅದರ ಗ್ರೇವಿ, ಅದರ ಚಟ್ನಿ ಅಂದರೆ ಮಕ್ಳು ಇಷ್ಟಪಡ್ತಾರೆ. ಹೌದು, ಬಟ್ ಈ ತರಕಾರಿ ತಿನ್ನಲ್ವಲ್ಲ, ತುಂಬಾ ಕಷ್ಟ. ಸೊ ಅದಕ್ಕೆ ಅವ್ರಿಗೆ ಏನಾದ್ರು ಸ್ವಲ್ಪ ಸ್ಪೆಷಲ್ ಏನಾದ್ರು ಲುಕ್ ಮಾಡಿಕೊಟ್ರೆ ಅವ್ರು ಸ್ವಲ್ಪ ಇಷ್ಟನೂ ಪಟ್ಟು ತಿಂತಾರೆ. ಡಿಫ್ರೆಂಟ್ ಆಗಿ ಏನೋ ಮಾಡಿದ್ದಾರೆ. ಮತ್ತೆ ಸ್ಟಿಚಿಂಗ್ ಅಲ್ಲದೆ ಬೇರೆ ಇನ್ನೇನು ಮಾಡ್ತೀರಾ? ಸ್ಟಿಚಿಂಗು ಮತ್ತು ಹಸ್ಬೆಂಡ್ದು ಬಿಸ್ನೆಸ್ಸು. ಅವ್ರು ಔಟ್ ಆಫ್ ಸ್ಟೇಷನ್ ಇರೋದು ಜಾಸ್ತಿ, ಅದು ಕೊರಿಯರ್ ಮಾಡೋದು, ಅವ್ರದ್ದೇನಾದ್ರು ಬಿಸ್ನೆಸ್ ಮನೆಯಿಂದ ನೋಡೋದು.
ಮಾಡ್ತೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾ? ಇದಕ್ಕೆ ಎಣ್ಣೆ ಜಾಸ್ತಿ, ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಗ್ರೇವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ಚೆನ್ನಾಗಿರೋದು. ಒಂಥರ ಗ್ರೀನ್ ಕಲರ್ ಅಲ್ಲಿ ಅದ್ರ ಜೊತೆಗೆ ಗ್ರೀನ್ ಕಲರ್ ಹೀರೆಕಾಯಿ, ಬಟ್ ಮಧ್ಯ ಕೆಂಪಗಿರುವಂತಹ ಸ್ಟಫ್ ಹಾಕಿರೋದ್ರಿಂದ ಇಟ್ ಲುಕ್ಸ್ ಒಂಥರ ಕಲರ್ಫುಲ್ ಆಗಿ ಕಾಣುತ್ತೆ ಅದು. ಈಗ ಇದೆಲ್ಲ ಸ್ಟಫ್ ಮಾಡಿ ಹಾಕಿ ಆಗಿದೆ. ಎಷ್ಟೊತ್ತು ಬೇಕಾಗುತ್ತೆ ಇದು? ಇದು ಹೀರೆಕಾಯಿ ಆಕ್ಚುಲಿ ಬೇಗನೆ ಬೆಂದ್ಬಿಡತ್ತೆ. ಸೊ ನಮ್ ಗ್ರೇವಿ ಬೇಕಾಗಿರೋದ್ರಿಂದ ಇದನ್ನ ಎಕ್ಸ್ಟ್ರಾ ಪೌಡರ್ ಅನ್ನ ಅದ್ರ ಮೇಲೆ ಹಾಕ್ಬಿಟ್ರೆ ಅದು ಥಿಕ್ನೆಸ್ ಗ್ರೇವಿ ಬಂದ್ಬಿಡತ್ತೆ. ಹಾಗಾದ್ರೆ ಯಾವ್ದು ವೇಸ್ಟ್ ಆಗಲ್ಲ, ಇರೋ ಅಷ್ಟನ್ನು ಹಾಕೊಂಡ್ಬಿಡ್ಬೋದು. ಇಲ್ಲ, ಇದು ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರತ್ತೆ. ಚಪಾತಿ ಜೊತೆಗೆ ಸ್ವಲ್ಪ ಗ್ರೇವಿನೂ ಬೇಕಾಗಿರತ್ತೆ. ಸೊ ಆದ್ರಿಂದ ಬಾಕಿ ಪೀನಟ್ಸ್ ಅದ್ರ ಮೇಲೆ ಹಾಕ್ಬಿಟ್ಟು, ಈಗ ಫಸ್ಟ್ ನಾನು ಉಪ್ಪು ಹಾಕಿರ್ಲಿಲ್ಲ, ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅದ್ರ ಮೇಲೆ. ಸ್ಟಫ್ ಮಾತ್ರ ಉಪ್ಪು ಹಾಕಿದೀವಿ. ಫಸ್ಟ್ ಸ್ಟಾರ್ಟಿಂಗ್ ಮಸಾಲೆ ರುಬ್ಬೇಕಾದ್ರೆ ಉಪ್ಪು ಹಾಕಿಲ್ಲ, ಸೊ ಇವಾಗ ಹಾಕಿದ್ದೀನಿ. ಈಗ ಅದ್ರ ಮೇಲೆ ಸ್ವಲ್ಪ ನೀರು. ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಡ್ಬೇಕು. ಬೇಯೋದಕ್ಕೆ ಮತ್ತೆ ನಿಮ್ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಒಂದ್ ಸೌಟ್ ನೀತಾ ಒಂದ್ ಕೆಲಸ ಮಾಡ್ತೀನಿ, ಇದು ಬೇಯ್ತಾ ಇರ್ಲಿ, ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ನೋಡಿದ್ರಲ್ಲ, ಗ್ರೇವಿ ರೆಡಿ ಆಯ್ತು, ಹೀರೆಕಾಯಿ ಸ್ಟಫ್ ಹಾಕಿದ್ದಾರೆ, ಆದ್ರೆ ಇನ್ನು ಬೇಯಬೇಕು. ಬೇಯೋದಕ್ಕೆ ಇನ್ನು ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ನೀವು ತಗೊಳ್ಳಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದ್ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಎಸ್, ಹೀರೆಕಾಯಿ ಸ್ಟಫ್ ಆಗ್ತಾ ಇದೆ. ಆ ಪೀನಟ್ ಆಮೇಲೆ ಹೇಳ್ತೀನಪ್ಪ, ಈಗಲೇ ಹೇಳ್ಬೇಕಾ? ಪೀನಟ್ಟೆ ಅದ್ರಲ್ಲಿ ಮೇನ್ ಇರೋದು. ಪೀನಟ್ಟೆ ಮೇನಾ? ಹೀರೆಕಾಯಿ ಅಲ್ವಾ? ಹೀರೆಕಾಯಿ ಒಳಗ್ ಪೀನಟ್ ಸ್ಟಫ್, ಬಟ್ ಕಾಣಿಸೋದು ಮಾತ್ರ ಹೀರೆಕಾಯಿ. ಟೇಸ್ಟ್ ತಗೋಬೇಕಾದ್ರೆ ಓಪನ್ ಮಾಡಿ ನಾನು ನೋಡ್ಬೇಕು ಹೇಗ್ ಬೇಯ್ತಿದೆ ಅಂತ. ಈಗ ಆಹಾ, ಇದು ಬೆಂದು ಬಿಟ್ಟಿದೆ ಹೀರೆಕಾಯಿ. ಇವಾಗ ಹೀರೆಕಾಯಿ ನೀವು ಹೇಳ್ದಾಗ ಬೇಗ ಬೆಂದ್ಬಿಡುತ್ತಲ್ಲ? ಬೇಗ ಬೆಂದ್ಬಿಡತ್ತೆ ಹೀರೆಕಾಯಿ. ಸ್ಟವ್ ಆಫ್ ಮಾಡ್ಬಿಡ್ಲಾ? ಆಫ್ ಮಾಡ್ಬಿಡಿ. ಇದು ಯಾವ್ದ್ರ ಜೊತೆಗೆ ಚೆನ್ನಾಗಿರುತ್ತೆ? ಇದು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ಪೂರಿ ಜೊತೆಗೂ ಟ್ರೈ ಮಾಡ್ಬೋದು. ಟ್ರೈ ಮಾಡ್ಬೋದು, ಆದ್ರೆ ಬೆಸ್ಟ್ ಚಪಾತಿ ಜೊತೆಗೆ. ಚಪಾತಿ ತಂದಿದ್ದೀರಾ? ಇಲ್ಲ, ತಂದಿಲ್ಲ. ನೆಕ್ಸ್ಟ್ ಟೈಮ್ ಒಂದ್ ಕೆಲಸ ಮಾಡ್ತೀನಿ, ನನ್ ಕೈ ಕೊಡಿ, ನಿಮ್ ಜೊತೆಗೆ ಮನೆಗೆ ಬಂದ್ಬಿಡ್ತೀನಿ. ಶೋರ್, ಚಪಾತಿ ಮಾಡ್ಕೊಡಿ, ಒಟ್ಟಿಗೆ ಮಾಡ್ಕೊಡ್ತೀನಿ. ಓಕೆನಾ? ಸರ್ವಿಂಗ್ ಬೌಲ್ ಎಲ್ಲೇ? ಸರ್ವಿಂಗ್ ಬೌಲ್ ರೆಡಿ. ಅದ್ ಬೆಂದ್ರು ಕೂಡ ನೋಡಿ, ಅದು ಓಪನ್ ಆಗಲ್ಲ ಅಲ್ಲ? ಓಪನ್ ಆಗಲ್ಲ, ಪೀನಟ್ ಒಳಗಡೆ ಸ್ಟಫ್ ಹಾಗೆ ಇರುತ್ತೆ. ಗ್ರೀನ್ಗೆ ಗ್ರೀನ್. ಇದು ಹೀರೆಕಾಯಿ ಪೀನಟ್ ಸ್ಟಫ್ ಕರಿ. ಟ್ರೈ ಮಾಡಿ ಅಂತ ಹೇಳೋದಾ? ಅದಕ್ಕೆ ಹೀರೆಕಾಯಿ ಪೀನಟ್ ಸ್ಟಫ್ ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೋಬೇಕಾ? ಹಾಗಾದ್ರೆ ನೋಡಿ, ಹೀರೆಕಾಯಿ ಪೀನಟ್ ಸ್ಟಫ್ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಹಾಗೂ ನೀರನ್ನ ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣ್ಲಿಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಬೇಕು. ನಂತರ ಒಂದು ಬೌಲ್ಗೆ ಹುರಿದ ಕಡಲೆಕಾಯಿ ಬೀಜ ಹಾಗೂ ಎಳ್ಳಿನ ಮಿಶ್ರಣ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಬೆರೆಸಿ. ಕಟ್ ಮಾಡಿದ ಹೀರೆಕಾಯಿಗೆ ತುಂಬಿ ಕುದಿಯುತ್ತಿರುವ ಮಸಾಲೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಗೂ ನೀರನ್ನ ಹಾಕಿ ಬೇಯಿಸಿದರೆ ಚಪಾತಿಯೊಂದಿಗೆ ಹೀರೆಕಾಯಿ ಪೀನಟ್ ಸ್ಟಫ್ ಸವಿಯಲು ಸಿದ್ಧ. ಹೀರೆಕಾಯಿ ಪೀನಟ್ ಸ್ಟಫ್ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ನೀವು ಒಬ್ಬರೇ ಮಾಡಬೇಡ್ರಿ, ಮಾಡಿದ್ಮೇಲೆ ನನ್ನನ್ನು ಕರೀರಿ, ಓಕೆ? ಹೆಂಗೆ? ನಿಜವಾಗ್ಲೂ ಈಗ ನೋಡಿ, ಚಪಾತಿ ಜೊತೆಗೆ ತಿಂತೀರಿ. ಓಕೆ, ಟ್ರೈ ಮಾಡಿ. ನೀವು ಆಗ್ಲೇ ಹೇಳಿದ್ರಲ್ಲ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ, ನನ್ಗೆ ಗೊತ್ತಿತ್ತು ನೀವು ತಂದಿರಲ್ಲ ಅಂತ, ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಜಸ್ಟ್ ಐ ವಾಂಟ್ ಟು ಟ್ರೈ ನೌ. ಸೂಪರ್ ಕಾಂಬಿನೇಷನ್, ಸಕ್ಕತ್ತಾಗಿದೆ. ಆಮೇಲೆ ಇನ್ನೊಂದು ಸಮಾಚಾರ.
ಹೇಳ್ರಿ. ಹೀರೆಕಾಯಿ ಕಂಪ್ಲೀಟ್ ಆಗೋರಕ್ಕೆ ಟೊಮೆಟೊ. ಬಟ್ ಚೆನ್ನಾಗಿ ಮಾಡಿದ್ದೀರಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆಪ್ಪ. ಇದೇ ಖುಷಿಲಿ ನೆಕ್ಸ್ಟ್ ರೆಸಿಪಿ ಹೇಳ್ಬಿಡಿ. ನೆಕ್ಸ್ಟು ಮಶ್ರೂಮ್ ಪಣ್ಣ ಉಪ್ಕರಿ ಅಂತ, ಉಡುಪಿಯಲ್ಲಿ ಅದಕ್ಕೆ ಪಣ್ಣ ಉಪ್ಕರಿ ಹೇಳೋದು. ಅದು ಉಡುಪಿ ಸ್ಟೈಲ್ ಚಿಲ್ಲಿ ಅಂತಾನೂ ಹೇಳ್ಬೋದು. ನೀವು ಕನ್ನಡದಲ್ಲಿ ನಿಮ್ ಪಣ್ಣ ಉಪ್ಕರಿ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಆಗತ್ತೆ. ಪಣ್ಣ ಅಲ್ವಾ? ಪಣ್ಣ ಓಕೆ. ಉಪ್ಕರಿ. ನಾ ಓಕೆ ಸರಿ. ಹಾಗಾದ್ರೆ ಫುಲ್ ಹೆಸರು ಇನ್ನೊಂದ್ಸಲ ಹೇಳ್ಬಿಡಿ. ಮಶ್ರೂಮ್ ಪಣ್ಣ ಉಪ್ಕರಿ. ಮಶ್ರೂಮ್ ಪಣ್ಣ ಉಪ್ಕರಿ ಅಲ್ವಾ? ಇದಕ್ಕೆ ಏನೇನ್ ಸಾಮಗ್ರಿಗಳನ್ನ ತಗೊಂಡಿದ್ದೀರಾ? ಇದಕ್ಕೆ ಈಗ ಮಶ್ರೂಮ್ 1 ಪ್ಯಾಕೆಟು, ಒಂದು 2 ರಿಂದ 3 ಈರುಳ್ಳಿ, ಅರ್ಶಿನದ ಪೌಡ್ರು, ಉಪ್ಪು, ಧನಿಯಾ ಪೌಡರು, ಮೆಣಸಿನ ಪೌಡ್ರು, ಮತ್ತು ಹುಣಸೆ ಹಣ್ಣಿಂದು ಪಲ್ಪು. ಇಷ್ಟೇ. ಇದು ಮೋಸ್ಟ್ಲಿ ಸಿಂಪಲ್ ಅಂತ ಅನ್ಸುತ್ತಲ್ಲ? ತುಂಬ ಸಿಂಪಲ್ ಇದು. ಇದು ಮಶ್ರೂಮ್ ಬದಲಿಗೆ ನೀವು ಪ್ರಾನ್ಸ್ ಆ್ಯಡ್ ಮಾಡ್ಕೋಬೋದು. ನಾನ್ ವೆಜ್ ತಿನ್ನೋರಿದ್ರೆ ಪ್ರಾನ್ಸ್ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಅದ್ರ ಇನ್ಸ್ಟೆಡ್ ಯಾವುದಾದ್ರೂ ವೆಜಿಟೇಬಲ್ ಹಾಕೋಬೋದು. ಸರಿ, ಹಾಗಾದ್ರೆ ಶುರು ಮಾಡಿಬಿಡೋಣ. ಓಕೆ. ಮೊದಲು ಫಸ್ಟ್ ಬಾಣಲೆ ತಗೊಂಡು ಅದರಲ್ಲಿ ಎಣ್ಣೆ. ಇದಕ್ಕೆ ಸ್ವಲ್ಪ ಎಣ್ಣೆ ಯಾವತ್ತೂ ಜಾಸ್ತಿ ಬೇಕಾಗತ್ತೆ. ಮಶ್ರೂಮ್ ಅಂತಲ್ಲ, ಯಾವ್ದು ಹಾಕಿದ್ರು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಅದರಲ್ಲಿ ಆನಿಯನ್ ಹಾಕಿ ಫ್ರೈ ಮಾಡ್ಕೋಬೇಕು. ಇದನ್ನ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಸ್ವಲ್ಪ ಬೇಯಿಸ್ಕೋಬೇಕು. ಮತ್ತೆ ಹೇಳ್ರಿ ನಿಮ್ಮ ಬಗ್ಗೆ, ನಿಮ್ಮ ಮನೆ ಬಗ್ಗೆ, ಊರಿನ ಬಗ್ಗೆ ಸ್ಪೆಷಲ್ ಆಗಿ. ಊರು, ನಾವು ಆಕ್ಚುಲಿ ಮದುವೆ ಆಗಿ 10 ವರ್ಷದವರೆಗೆ ಮಹಾರಾಷ್ಟ್ರದಲ್ಲೇ ಇದ್ವಿ. ಹೌದಾ? ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿ 3 ಇಯರ್ಸ್ ಆಯ್ತು. ಹಸ್ಬೆಂಡ್ ಏನ್ ಮಾಡ್ತಾರೆ? ಅವ್ರು ಇಂಜಿನಿಯರು. ಒಂದು ಚೈನಾ ಬೇಸ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಇಬ್ರು ಮಕ್ಕಳು. ಏನ್ ಹೆಸರು? ರಜತ್ ಮತ್ತೆ ರತನ್ ಅಂತ. ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ ಇಬ್ರು? ರಜತ್ ದೊಡ್ಡವನು, ಅವನು 8th ಸ್ಟ್ಯಾಂಡರ್ಡ್ ಅಲ್ಲಿದ್ದಾನೆ. ಅಷ್ಟು ದೊಡ್ಡ ಮಗ ಇದ್ದಾನ? ಚಿಕ್ಕವನು 4th ಅಲ್ಲಿದ್ದಾನೆ. ಹೌದಾ? ಓಕೆ. ಈರುಳ್ಳಿ ಫ್ರೈ ಆಗ್ತಿದ್ಯಾ? ಇನ್ನು ಆಗ್ಬೇಕು? ಈರುಳ್ಳಿ ಫ್ರೈ ಆಗ್ತಾ ಇದೆ. ಇನ್ನು ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್, ಪಾರದರ್ಶಕ ತರ ಚೂರು ಬರಬೇಕು. ನಂಗೆ ಪ್ರತಿಮಾ ಹೇಳ್ತಾ ಇದ್ರು, ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ತಾಗಿದ ತಕ್ಷಣ ಉಪ್ಪು ಹಾಕಿದ್ರೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂತ. ಸ್ವಲ್ಪ ಟ್ರೈ ಮಾಡೋಣ? ಓಕೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಸ್ಕೋಬೇಕಲ್ಲ. ಇನ್ನು ನೆಕ್ಸ್ಟ್ ಇದಕ್ಕೆ ಖಾರದ ಪೌಡ್ರ್ ಹಾಕಬೇಕು. ಈಗ ನೋಡಿದ್ರ ಕಲರ್ ಚೇಂಜ್ ಆಯ್ತಲ್ಲ? ಕಲರ್ ಚೇಂಜ್ ಆಗಿದೆ. ಜಾಸ್ತಿ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಉಪ್ಪು ಹಿಡಿದು ಬಿಡತ್ತೆ. ಅದಕ್ಕೆ ಸ್ವಲ್ಪ ಹಾಕೋಬೇಕು. ಇದಕ್ಕೆ ಅಚ್ಚ ಖಾರದ ಪೌಡ್ರು ಜಾಸ್ತಿನೇ ಹಾಕಬೇಕು ಇದಕ್ಕೆ, ಯಾಕಂದ್ರೆ ಮೇನ್ ಇದು ಖಾರನೇ ಬರೋದು, ಸ್ವಲ್ಪ ಹುಳಿ ಖಾರ ತರ ಬಂದ್ಬಿಡತ್ತೆ. ಧನಿಯಾ ಪೌಡ್ರ್ ಒಂದು 1/2 ಸ್ಪೂನು. ಸ್ವಲ್ಪ ಸಾಕು ಫ್ಲೇವರಿಗದು. ಇದಕ್ಕೆ ನೀವು ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಾ ಇಲ್ಲ? ಹಸಿಮೆಣಸಿನಕಾಯಿ ಇದಕ್ಕೆ ಹಾಕಲ್ಲ. ಇದಕ್ಕೆ ಮೇನ್ ಇರೋದೇ ಖಾರದ ಪೌಡ್ರು, ಅಚ್ಚ ಖಾರದ ಪೌಡ್ರು. ಸ್ವಲ್ಪ ಅರಿಶಿನ, ಅದು ಕಲರ್ಗೋಸ್ಕರ. ಈಗ ಇದನ್ನು ಫ್ರೈ ಮಾಡಿದ್ರೆ ಅದ್ರ ಸ್ಮೆಲ್ಲೇ ಚೇಂಜ್ ಬರುತ್ತೆ. ಈಗ ಇದರಲ್ಲಿ ಹುಣಸೆ ಹಣ್ಣಿನ ರಸ ಹಾಕಬೇಕು. ಅದಷ್ಟು ಫ್ರೈ ಮಾಡ್ಕೊಂಡಿದ ತಕ್ಷಣ ಹುಣಸೆ ಹಣ್ಣಿನ ಸ್ವಲ್ಪ ಅದು ಚಿಲ್ಲಿ ಪೌಡ್ರು ಫ್ರೈ ಆಗಬೇಕು. ಅದಾದ ನಂತರ ಹುಣಸೆ ಹಣ್ಣಿನ ರಸ. ಸ್ವಲ್ಪ ಆದ್ರೆ ಸಾಕಾ? ಸ್ವಲ್ಪ ಅಂದ್ರೆ ಒಂದು 1/2 ಸೌಟು. ಅದು ಸ್ವಲ್ಪ ಹುಳಿ ಖಾರ ತರ ಬರುತ್ತೆ. ಈಗ ಇದಕ್ಕೆ ಮಶ್ರೂಮ್ ಆ್ಯಡ್ ಮಾಡಬೇಕು. ಮಶ್ರೂಮ್ ತೊಳೆದು ಕಟ್ ಮಾಡಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ನೀರೀಗ ಸ್ವಲ್ಪ ಹಾಕ್ಬೇಕಾ? ಹೌದು. ಈಗ ಇದನ್ನು ಬೇಯಕ್ಕೆ ಬಿಟ್ಟರೆ ಆಯ್ತು.
ಓಕೆ, ಅದನ್ನ ಬೇಯಕ್ಕೆ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡೋಣ. ಬಿಟ್ಟು ಬಿಟ್ರೆ ನಮ್ಮ ಪಾಡಿಗೆ ನಾವು ಸ್ವಲ್ಪ ಹರಟೆ ಹೊಡೆಯೋಣ. ಓಕೆ, ಆದ್ರೆ ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಬಿಡ್ತೀನಿ. ಶ್ಯೂರ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮಂಗಳೂರು ಸ್ಪೆಷಲ್ ಅಡುಗೆ ಅಂತಾನೆ ಹೇಳ್ಬೋದು ಇದು. ಸೊ ನೀತಾ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾರೆ. ಅದಿನ್ನ ಫಿನಿಶ್ ಆಗಬೇಕು. ಫಿನಿಶ್ ಆದ್ಮೇಲೆ ಹೇಗಿರುತ್ತೆ ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ ಕಾರ್ಯಕ್ರಮ. ನೀತಾ, ಬೇಯ್ಲಿ 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 ಅಂತ ನನ್ನನ್ನು ಕಾಯಿಸ್ತಾನೆ ಇದ್ದೀರಾ. ಈಗ ರೆಡಿ ಆಗಿದೆ ಅದು. ನೋಡೋಣ, ಓಪನ್ ಮಾಡಿ. ನೀರು ಡ್ರೈ ಆಗಿಬಿಟ್ಟಿದೆ ಇವಾಗ. ಈರುಳ್ಳಿ ಜಾಸ್ತಿ ಹಾಕಿರೋದ್ರ ಬೆನಿಫಿಟ್ ನೋಡಿ, ಈರುಳ್ಳಿನ ಜೊತೆಗೆ ಮಿಕ್ಸ್ ಆಗುತ್ತೆ ಮಶ್ರೂಮ್ ಜೊತೆಲೆ. ಅದಕ್ಕೆ ಈರುಳ್ಳಿ ಮತ್ತೆ ಮೇನ್ ತರಕಾರಿ ಬೇರೆ ಏನಿಲ್ಲ, ಗಾರ್ಲಿಕ್ ಶುಂಠಿ ಏನು ಯೂಸ್ ಮಾಡಲ್ಲ, ಈರುಳ್ಳಿ ಮಾತ್ರ ಮೇನ್ ಅದಕ್ಕೆ. ಈರುಳ್ಳಿ, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಹುಣಸೆ ಪೌಡ್ರು, ಹುಣಸೆ ಪೇಸ್ಟು. ನಿಮ್ಮ ಮನೆಯಲ್ಲಿ ಮಾಡೋಕ್ಕಾಗದೇ ಇದ್ರೆ ರೆಡಿ ಹುಣಸೆ ಪಲ್ಪೆ ಸಿಗತ್ತೆ ಪ್ಯಾಕೆಟ್, ಅದು ತಂದು ಹಾಕ್ಬೋದು. ಇದನ್ನು ಸರ್ವ್ ಮಾಡೋಣ. ಆಫ್ ಮಾಡ್ಬಿಡ್ಲಾ ಫಸ್ಟ್? ಆಫ್ ಮಾಡಿಬಿಡಿ. ಜ್ಯೂಸಿ ಅಲ್ಲ ಅದು? ಸ್ವಲ್ಪ ಜ್ಯೂಸಿ ಥರ ಇರುತ್ತೆ ಇದು. ಅನ್ನ ತೋವೆ ಥರ ಜೊತೆಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಇದನ್ನೇ ಸ್ವಲ್ಪ ಗ್ರೇವಿ ಮಾಡಿದ್ರೆ ಇದ್ರ ಜೊತೆಗೆ ಅನ್ನ ತಿನ್ಬಹುದು, ಚೆನ್ನಾಗಿರುತ್ತೆ. ಅಲ್ಲ, ಈಗಲೂ ತಿನ್ಬಹುದು, ನಾನು ತಿಂತೀನಿ ಬಿಡಿ. ಅಲ್ಲ, ಗೊತ್ತಿತ್ತು ತಾನೇ ನಿಮ್ಗೆ ಜೊತೆಗೆ ಚಪಾತಿ ಅನ್ನ ಬೇಕು ಅಂತ? ನಿಮ್ ಟಿಫಿನ್ ಅಲ್ಲಿ ಇದ್ರೆ ಮತ್ತೇನಾದ್ರು ಅದು ಐಟಮ್ ಅಂತ ತಂದಿಲ್ಲ. ನಾನೇ ತಂದಿರ್ತೀನಿ ಅಂತ. ಇದನ್ನ ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಸಖತ್ತಾಗಿದೆ. ಮಶ್ರೂಮ್ ಪಣ್ಣ ಉಪ್ಪು ಕರಿ ಹೇಗ್ ಮಾಡೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಗೊತ್ತಿದ್ಯಾ? ಇನ್ನೊಂದ್ಸಲ ನೋಡ್ಕೋತೀರಾ? ನೋಡ್ಕೊಳ್ಳಿ. ಮಶ್ರೂಮ್ ಪಣ್ಣ ಉಪ್ಪು ಕರಿ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ಹುಣಸೆ ರಸ, ಹೆಚ್ಚಿದ ಮಶ್ರೂಮ್, ಉಪ್ಪು, ನೀರನ್ನ ಹಾಕಿ ಬೇಯಿಸಿದರೆ ಮಶ್ರೂಮ್ ಪಣ್ಣ ಉಪ್ಪು ಕರಿ ಸವಿಯಲು ಸಿದ್ಧ. ಮಂಗಳೂರು ಸ್ಪೆಷಲ್ ಮಶ್ರೂಮ್ ಪಣ್ಣ ಉಪ್ಪು ಕರಿ ಹೇಗೆ ಮಾಡೋದು ಅಂತ ನೀವೆಲ್ಲ ನೋಡ್ಕೊಂಡಿದ್ದೀರಾ. ಆದರೆ ನಾನಂತೂ ಇದೇನೋ ಮಶ್ರೂಮು ಎಲ್ಲ ಇಷ್ಟ ಅಂತ ಹೇಳ್ಬೇಡಿ, ನಂಗೆ ಮಶ್ರೂಮು ತುಂಬ ಇಷ್ಟ. ಆ್ಯಂಡ್ ಈ ಜ್ಯೂಸಿ ಆಗಿದೆಯಲ್ಲ, ನೋಡಿದ ತಕ್ಷಣ ತಿನ್ಬೇಕು ಅಂತ ಆಸೆ ಆಗ್ಬಿಡುತ್ತಪ್ಪ. ಬಿಸಿ. ನೀವು ಹೇಳ್ದಾಗೆ ಖಾರದ ಪುಡಿ, ಹುಳಿ ಅದ್ ಮಾತ್ರ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಜೊತೆಗೆ ಆ ಈರುಳ್ಳಿ, ಇದು ಅನ್ನೋ ಜೊತೆಗೆ ತಿಂತೀನಿ ಆಮೇಲೆ. ಓಕೆ, ಸರಿ. ಇದೇ ಖುಷಿಗೆ ನಿಮ್ಗೋಸ್ಕರ ನಮ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್ ನೀತಾ. ನಂಗಂತೂ ತುಂಬಾ ಖುಷಿ ಆಯ್ತು. ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇದು ಬಂದು ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಏನೇ ಮಾಡೋದಿದ್ರು ಜೊತೆಗೆ ಏನೇನ್ ಬೇಕೋ ಅದನ್ನು ತರ್ಬೇಕಾಯ್ತಾ? ನಿಜವಾಗ್ಲೂ. ಓಕೆನಾ? ಓಕೆ. ಥ್ಯಾಂಕ್ ಯು ಸೋ ಮಚ್. ಯಾ, ಥ್ಯಾಂಕ್ ಯು. ಬಾಯ್. ಯಾ, ಬಾಯ್. ಆಹಾ, ಏನ್ ರೆಸಿಪೀಸ್ ರೀ. ಪ್ರತಿಭಾ ಒಂಥರ ಟೇಸ್ಟಾಗಿ ಮಾಡಿಕೊಟ್ರೆ, ಇವ್ರು ಇನ್ನೊಂಥರ ಟೇಸ್ಟಿಯಾಗಿ ಮಾಡಿಕೊಟ್ರು. ಒಟ್ಟಿನಲ್ಲಿ ನಾನಂತೂ ತುಂಬಾನೇ ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬಂತು ನಮ್ಮ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂಥರ ವಿಭಿನ್ನವಾಗಿರುವಂತಹ ರೆಸಿಪೀಸ್ನ ನನಗೋಸ್ಕರ ನಿಮ್ಗೋಸ್ಕರ ಮಾಡ್ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಖಂಡಿತ ತಿಳಿಸ್ಬೇಕು. ಓಕೆ, ಹಾಗಾದ್ರೆ ಇವ್ರ ಥರ ನೀವು ಕೂಡ ಇಲ್ಲಿ ಬಂದು ನನ್ನ ಜೊತೆ ಅಡುಗೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ? ಹೌದು, ನಿಮ್ಮ ಹೆಸರು ಜೊತೆಗೆ ನೀವು ಮಾಡಬೇಕಾಗಿರುವಂಥ ರೆಸಿಪಿಯ ಡೀಟೇಲ್, ನಿಮ್ಮ ಫೋನ್ ನಂಬರ್, ನಿಮ್ಮ ಅಡ್ರೆಸ್ ಎರಡೂ ಬೇಕು. ಓಕೆನಾ? ನಮ್ಮ ವಿಳಾಸಕ್ಕೆ ಬರೆದ್ಬಿಡಿ. ನಮ್ಮ ವಿಳಾಸ: ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು, ಬೆಂಗಳೂರು 560085. ಸರಿ, ಹಾಗಾದ್ರೆ ಬೇಗ ಬರೆದು ಕಳಿಸಿ. ನನ್ನ ಜೊತೆ ಬಂದು ನಿಮಗೆ ಗೊತ್ತಿರುವಂತಹ ರೆಸಿಪಿನ ನನಗೆ ಮಾಡ್ಕೊಡಿ. ನಾನಂತೂ ತಿನ್ನೋದಕ್ಕೆ ಕಾಯ್ತಾ ಇದ್ದೀನಿ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಭೇಟಿ. ಅಲ್ಲಿವರೆಗೂ ನಾನಂತೂ ತಿಂತಾ ಇರ್ತೀನಿ, ನೀವು ಕೂಡ ಕಾಯ್ತಾ ಇರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ ಕಾರ್ಯಕ್ರಮ ನೋಡೋದಕ್ಕೆ. ಬಾಯ್, ಟೇಕ್ ಕೇರ್.